ಪತಂಜಲಿ ಸೂತ್ರವನ್ನ ಹೇಳಿ ಪತಂಜಲಿ ಯಮ ನೇಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳನ್ನ ಹೇಳಿ ಅವಕರು 8 ಬಗ್ಗೆ ಯಾವುದನ್ನ ನೀನು ಮಾಡುದ್ರಲಿಂದ ಕರ್ಮವನ್ನ ಮಾಡುದ್ರಲಿಂದ ನಿನ್ನ ಅಂತಃಕರಣ ಶುದ್ಧ ಆಗ್ತದ, ಅದಕ್ಕೆ ನೀ ಕರ್ಮವನ್ನ ಮಾಡು ಅನ್ನುವಂಥದ್ದನ್ನು ಮೈತ್ರಾದೇವಿಗೆ ಸಗುಣ ರೂಪದಲ್ಲಿ ಹೇಳ್ಕೋತ ಹೊಂಟದ. ಮೊದಲು ಏನ್ ಹೇಳಿದ್ರು ಅಂದ್ರ ಯಮ ಅಂದ್ರೆ ಏನು ಅಂದ್ರೆ ಅಂತರೇಂದ್ರಿಯ ಒಳಗಿರುವಂತ ಏನು ದೋಷಗಳದಾವಲ್ಲ ಆ ದೋಷಗಳನ್ನ ಬಿಡು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೋತ ಬಂದ್ರು. ಆ ದಶಗುಣಗಳನ್ನ ನಾವು ಬಿಟ್ಟಾಗ ಮುಂದ ಅದು ನಿವೃತ್ತಿಯನ್ನ ಮಾಡ್ಕೊ. ಆನಂತರ ಪ್ರವೃತ್ತಿ ಮಾರ್ಗ ಅಂದ್ರೆ ಯಾವ್ದ್ರ ಕಡೆ ನೀನು ಲಕ್ಷ್ಯ ಕೊಡು ಅನ್ನುವಂಥದ್ದನ್ನ ಈಗ ನಾವು ನಿನ್ನೆ ದಿವಸ ಪ್ರವೃತ್ತಿ ಬಗ್ಗೆ ಮಾತು ಹೇಳ್ಕೋತ ಬಂದಿವಿ. ಇಲ್ಲಿ ಪ್ರವೃತ್ತಿ ಒಳಗೆ ಏನ್ ಹೇಳ್ಕೊತ ಬರ್ತಾರಪ್ಪ ಅಂದ್ರ ಇಲ್ಲಿ ಕೂಡ ಯಮದೊಳಗ ಯಮದೊಳಗ ನಿವೃತ್ತಿ ಮಾರ್ಗವನ್ನ ಹೇಳಿ ನಿಯಮದೊಳಗ ಪ್ರವೃತ್ತಿ ಮಾರ್ಗವನ್ನ ಅವಲಂಬಿಸು ಅಂದ್ರೆ ನಿನ್ನ ಅಂತಃಕರಣಗಳು ಶುದ್ಧ ಆಗ್ತಾವ ಅನ್ನುವಂಥದ್ದನ್ನ ನೀನು ಮಲದೋಷ ಒಳಗ ಅಂತಃಕರಣದೊಳಗ ದೋಷವನ್ನ ಇಟ್ಟುಕೊಂಡು ಮ್ಯಾಗೆ ನೀನು ಈ ಶಿವಚಿಂತನೆ ವ್ಯವಹಾರ ಮಾಡ್ತಿದ್ದಪ್ಪ ಅಂದ್ರ ಆ ದೋಷದ ಸಂಬಂಧ ಅಲ್ಲಿ ನಮ್ಮ ಅನುಭವಕ್ಕೂ ಬರುದಿಲ್ಲ. ಅದಕ್ಕಲ್ಲಿ ದಶಗುಣಗಳನ್ನ ಹೇಳಮಂದ ಇಂಥ ಗುಣಗಳನ್ನ ನೀನು ಬಿಡು, ನೀನು ನಿವೃತ್ತಿ ಮಾಡ್ಕೋ ಅನ್ನುವಂಥದ್ದನ್ನ ಹೇಳಿ ಈಗ ಅಂತಃಕರಣ ಶುದ್ಧಿಗಾಗಿ ಪ್ರವೃತ್ತಿ ಮಾರ್ಗವನ್ನ ಮಾಡು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೊತ ಬಂದಾರ. ಇಲ್ಲಿ ನಮಗ ಇಲ್ಲಿ ಎಂತ ಪೂಜೆ ಮಾಡು ಅನ್ನುವಂಥದ್ದನ್ನ ನಾವು ನಿನ್ನೆ ಕೇಳ್ಕೊತ ಬಂದೇವಿ. ಏನ ಅಂದ್ರ ಮೊದಲು ಏನ್ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ತಾಪಸ ವೃತ್ತಿ ಅಂದ್ರೆ ತಪವೃತ್ತಿಯನ್ನ ನೀನು ವೃದ್ಧಿ ಮಾಡು, ತಪಸ್ಸು ಮಾಡುವುದರಿಂದ ನಿನ್ನ ಗುಣಗಳಲ್ಲಿ ಏನಕ್ಕದ ನಿನಗ ಮುಂತಾದ ಗುಣಗಳಿಂದ ತಪಸ್ಸು ಮಾಡುವುದರಿಂದ ಪರಮುಕ್ತಿ ಸಿದ್ಧಿಸ್ತದ. ಅಂದ್ರೆ ಒಂದು ತಪಸ್ಸಿನೊಳಗ ಏನೇನ ಹೆಂಗ್ ತಪಸ್ಸು ಮಾಡ್ಬೇಕು, ಯಾವ ದೋಷಗಳನ್ನ ಹೆಂಗ್ ಹೋಗ್ತಾವು ತಪಸ್ಸು ಮಾಡುವುದರಿಂದ ಅನ್ನುವಂಥದ್ದನ್ನ ನಮಗ್ ನಿನ್ನೆ 2 ದಿವಸ ನಾವು ಕೇಳ್ಕೊತ ಬಂದೇವಿ. ನಾವು ಹೊಡಿ ತುಂಬ ಊಟ ಮಾಡಿ ತಪಸ್ಸಿ ಕೂತೇವಂದ್ರ ಶಾಸ್ತ್ರ ಕೂತೇವಂದ್ರ ಅಲ್ಲಿ ನಿದ್ದೆ ಬರ್ತದ, ಅಲ್ಲಿ ಕೆಲಸ ಆಗುದಿಲ್ಲ. ಅದಕ್ಕೆ ಆಹಾರವನ್ನ ನೀ ಹೆಂಗ್ ಬದಲಾವಣೆ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಮತ್ತ ತಪಸ್ಸು ಮಾಡ ಮುಂದ ಎಂತಿಂತ ನಿಯಮಗಳನ್ನ ಹಾಕೊಂಡು ತಪಸ್ಸು ಮಾಡ್ಬೇಕು ಅನ್ನುವಂಥದ್ದನ್ನ ನಿನ್ನೆ ಕೇಳ್ಕೊತ ಬಂದೇವಿ. ಮತ್ತ ಮುಂದೆ ಏನ್ ಹೇಳಿದ್ರಪ್ಪ ಅಂದ್ರ ತೃಪ್ತಿ ಆಗ್ಬೇಕಂದ್ರ ಆ ತಪಸ್ಸು ಮಾಡಿದೊಳಗ ನಮ್ಗೆ ತೃಪ್ತಿ ಆಗ್ಬೇಕಲ್ಲ. ತೃಪ್ತಿ ಆಗ್ಬೇಕಾದ್ರೆ ಏನ್ ಹೇಳ್ಕೊತ ಬಂದಂದ್ರ ಒಂದು ಉದ್ಯೋಗಶೀಲನಾಗಿರು, ನಿನಗೆ ಎಷ್ಟು ಬರ್ತದ ಅದ್ರಾಗಿ ತೃಪ್ತಿಯನ್ನು ಹೊಂದು. ನೀ ಎಷ್ಟು ಕಾಯಕವನ್ನ ಮಾಡ್ತಿ, ನಿನಗೆ ಎಷ್ಟು ಭಗವಂತ ಕೊಟ್ಟನ ಅದ್ರೊಳಗೆ ನೀನ್ ಏನಾಗ ತೃಪ್ತಿಯನ್ನು ಹೊಂದು ಅನ್ನುವಂಥದ್ದನ್ನ ಹೇಳಿ ಮುಂದ ಏನ್ ಹೇಳ್ಕೊತ ಬಂದ್ರಂದ್ರ ಆ ನಂತರ ಶ್ರುತಿ ಗುರುಗಳ ವಾಕ್ಯದಿಂದ ನೀನು ಏನಪ್ಪಾ ಅಂದ್ರ ನಾಸ್ತಿಕನಾಗಬೇಡ, ಆಸ್ತಿಕನಾಗು. ಗುರು ಹೇಳ್ತಾರ, ಶಾಸ್ತ್ರ ಹೇಳ್ತಾವು ಅಂದ್ರೆ ಪರಮಾತ್ಮ ಅದಾನ, ಅವ ಹೆಂಗದಾನ ಅಪರೋಕ್ಷ ರೂಪದೊಳಗ ನಾನೇ ಅದೀನಿ ಎನ್ನುವಂಥದ್ದನ್ನ ಅದನ್ನ ತಿಳ್ಸಾಕ ನಾಸ್ತಿಕನಾಗದೆ ಆಸ್ತಿಕನಾಗು ಅನ್ನುವಂಥದ್ದನ್ನ ನಿನ್ನೆ ನಮಗ ಅಲ್ಲಿ ಯಮದೊಳಗ ಇವು 3 ಹೇಳ್ಕೋತ ಬಂದ್ರು. ಮುಂದೆ ನೀನ್ ಏನಪ್ಪಾ ಅಂದ್ರೆ ಕೀರ್ತಿಯನ್ನು ಹೊಂದಬೇಕಾದ್ರ ದಾನ ಧರ್ಮಾದಿಗಳನ್ನು ಮಾಡು. ದಾನ ಹೆಂಗ ಮಾಡ್ಬೇಕು ಅನ್ನುವಂಥದ್ದನ್ನ ನಿನ್ನೆ ಹೇಳ್ಕೊತ ಬಂದ್ರು. ಅದು ದೇಶ ಕಾಲ ಪಾತ್ರ ಮತ್ತೆ ವಿಚಾರ ಮಾಡಿ ಧನಾದಿ ವಸ್ತುಗಳನ್ನು ಪ್ರೀತಿಯಿಂದ ಕೊಡತಕ್ಕದ್ದು ಅದಕ್ಕೆ ದಾನ ಅನ್ನುವಂಥದ್ದನ್ನ ಹೇಳಿ ಬಂದಾರ. ಹೇಗಂದ್ರೆ ದರಿದ್ರನಿಗೆ ಧನವನ್ನು, ಹಸಿದವನಿಗೆ ಅನ್ನವನ್ನು, ಚಳಿಯಿಂದ ಪೀಡಿತನಾದವನಿಗೆ ವಸ್ತ್ರವನ್ನು, ಯಾತ್ರಿಕನಿಗೆ ವಾಹನವನ್ನು, ಯೋಗ್ಯವರನಿಗೆ ವಧುವನ್ನು ದಾನ ಮಾಡ್ಬೇಕೆಂದು ಹೇಳ್ಕೊತ ಬಂದ್ರು. ಇಲ್ಲಿ ವರ ಯೋಗ್ಯ ಇರ್ಬೇಕವ. ಬಹಳ ಶ್ರೀಮಂತದನಪ್ಪ ಅವಾಗ ನಾವ್ ಕನ್ಯಾ ದಾನ ಮಾಡು ಅಂತಂದ್ರ ಅವರು ಬಹಳ ಕುಡುಕಿದ್ದ ಹಡಕಿದ್ನ ಅಂದ್ರು ಕೂಡ ಅವ ಯೋಗ್ಯ ಅಲ್ಲ. ಇವ ಇವತ್ತ ಬಡವದನ ಮಾಡ್ಕೊಂತಿರ್ತಾನ, ಅವನಲ್ಲಿ ಒಳ್ಳೆ ಗುಣಗಳದಾವಪ್ಪ ಅಂದ್ರ ಅಂತ ಯೋಗ್ಯವರೆಗೆ ಕೊಟ್ರ ನಮ್ಮ ಮಗಳನ್ನ ಅವ ಹೆಂಗ ಜೋಪಾನ ಸರಿಯಾಗಿ ನೋಡ್ಕೊಂಡು ಹೋಗ್ತಾನ, ಹಂಗ ಯೋಗ್ಯವರ್ಗ ದಾನ ಕೊಟ್ರ ಅಲ್ಲಿ ಪ್ರಯೋಜನ ಆಗ್ತದ ಅನ್ನುವಂಥದ್ದನ್ನ ಇವು 4 ಹೇಳ್ಕೊತ ಬಂದಾರ. ಅಂದ್ರೆ ಹಸ್ತವರಿಗೆ ಅನ್ನ ಕೊಟ್ರ ಪ್ರಯೋಜನ ಅದ, ಹಂಗೆ ಯೋಗ್ಯ ಅದು. ಅದನ್ ಬಿಟ್ಟು ಹಸಿದವಾಗ ಒಂದು ಕಂಬಳಿ ಕೊಟ್ರ ಅಲ್ಲಿ ಹಸ್ತವಾಗ ಬಹಳ ಹಸುವಾಗ್ಯದ, ನಾವ್ ಎಲ್ಲಿ ಅನ್ನ ಸಿಗುದಲ್ದು, ಈಗ ರೊಕ್ಕ ತಗೋಂತ ರೊಕ್ಕ ಕೊಟ್ರ ಅವಾಗ ಏನ್ ರೊಕ್ಕ ತಿನ್ನಾಕ್ ಬರ್ತದ, ರೊಕ್ಕನೂ ಪ್ರಯೋಜನ ಆಗುದಿಲ್ಲ. ಅಂದ್ರೆ ಹಸದಾಗ ಅನ್ನ ಕೊಟ್ರೆ ಹೆಂಗ ಅವ್ ತೃಪ್ತಿ ಆಕ್ಕನ, ಹಂಗ ಇಲ್ಲಿ ಕೂಡ ಇಂಥ ದಾನವನ್ನು ಬೆಳೆಸುವ ಅನ್ನುವಂಥದ್ದು ಪ್ರವೃತ್ತಿ ಮಾರ್ಗದಲ್ಲಿ ಇರುವ ಅನ್ನುವಂಥದ್ದನ್ನು ಹೇಳಿ ಈ ನೇಮ ದಶಕದಲ್ಲಿರುವ ಈಶ್ವರನ 5 ಹೇಳು ಮತ್ತೆ ಇನ್ನು 5 ಈಶ್ವರನ ಪೂಜೆಯನ್ನ ಹೆಂಗ್ ಮಾಡ್ಬೇಕು ಅನ್ನುವಂಥದ್ದನ್ನ ನಮಗೆ ಇವತ್ತು ತಿಳಿಸ್ಕೊತ ಹೋಗ್ತಾರ. ಈಶ್ವರನ ಪೂಜೆ ಮಾಡುವುದರಿಂದ ಶಿವನೇ ತಾನೆಂದು ಮಾನಸದೊಳು ಪೂಜಿಸಿದವನಿಗೆ ಬಹುಬಂಧ ಅಳಿಯುವುದೇ
ಭವಬಂಧನ ನಾಶ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಇಲ್ಲಿ ಶಿವನಿಗೆ ಮಹಾದೇವನೇ ತಾನೆಂದು ಯಾರು ಮನಸ್ಸಿನಿಂದ ಪೂಜೆಯನ್ನು ಮಾಡ್ತಾರ, ನಾನೇ ಶಿವನೆಂದು ಯಾರು ಪೂಜೆ ಮಾಡ್ತಾರ ಅವಂಗ ಮೋಕ್ಷ ಪ್ರಾಪ್ತಿ ಆಗ್ತದ ಅನ್ನುವಂಥದ್ದನ್ನ ನಿನ್ನೆ ಹೇಳ್ಕೊತ ಬಂದಾರ. ಏನ್ ಮೋಕ್ಷ ಅಂದ್ರ ನಾವ್ ನಿನ್ನೆ ಕೇಳ್ಕೋತ ಬಂದೇವೆ. ಇಲ್ಲಿ ಎಂತ ಮೋಕ್ಷ ಅಂದ್ರ ಇಲ್ಲಿ ಶಿವ ಮೂರು ರೀತಿಯಿಂದ ನಾವು ಮೊದಲು ಹೇಳ್ಕೊತ ಬಂದೇವೆ. ಒಂದು ದೇವರ ಅಂದ್ರ ಶಿಲಾ ಪೂಜೆಯನ್ನ ಮಾಡೋರು, ಇವರು ಕನಿಷ್ಠರು, ಗುರು ಪೂಜೆ ಮಾಡೋರು, ಮಧ್ಯಮರು, ತನ್ನ ತಾ ಪೂಜೆ ಮಾಡೋರು, ಉತ್ತಮರು ಅನ್ನುವಂಥದ್ದನ್ನ ಹೇಳಿ ಈಗ ಇಲ್ಲಿ ಏನ್ ಹೇಳ್ಕೊತ ಬಂದಾರ, ತ್ರಿಕರಣ ಪೂರ್ವಕವಾಗಿ ಪೂಜೆ ಮಾಡುವುದರಿಂದ ನಿನ್ನ ಅಂತಃಕರಣ ಶುದ್ಧ ಆಗ್ತಾವ ಅನ್ನುವಂಥದ್ದನ್ನ ಹೇಳಕ ಈಶ್ವರನ ಪೂಜೆಯನ್ನ ಕಾಯದಿಂದ, ವಾಚ್ಯದಿಂದ, ಮನಸ್ಸಿನಿಂದ ಪೂಜೆ ಮಾಡುವುದರಿಂದ ಇಲ್ಲಿ ನಿನಗೆ ಅಂತಃಕರಣ ಶುದ್ಧ ಆಕ್ಕವನ್ ಅಂತ ಹೇಳ್ಕೊತ ಬಂದಾರ. ಕಾಯದಿಂದ ಪೂಜೆ ಮಾಡವ ಅವ ಕನಿಷ್ಠ, ವಾಣಿಯಿಂದ ಪೂಜೆ ಮಾಡವ ಮಧ್ಯಮ, ಮತ್ತು ಮನಸ್ಸಿನಿಂದ ಪೂಜೆ ಮಾಡವ ಉತ್ತಮನು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸುವಂತ ನಿನ್ನೆ ಕೇಳ್ಕೊತ ಬಂದೇವಿ. ಈ ಪೂಜೆಯ ಫಲವಾದ್ರಿಂದ 3 ಫಲ ಇರ್ತದ ಅನ್ನುವಂಥದ್ದನ್ನ ಇಲ್ಲಿ ನಿಂದಿಸಿದ್ದೇನೆ. ಕನಿಷ್ಠನ ಶರೀರದಿಂದ ಈಶ್ವರ ಪೂಜೆಯನ್ನು ಮಾಡುತ್ತಾನ, ಮಧ್ಯಮನು ವಾಣಿಯಿಂದ ಈಶ್ವರನ ಸ್ತುತಿಯನ್ನು ಮಾಡ್ತಾನ, ಉತ್ತಮನು ಮನಸ್ಸಿನಿಂದ ಈಶ್ವರ ಪೂಜೆಯನ್ನು ಮಾಡ್ತಾನ. ಹಿಂಗ 3 ಪ್ರಕಾರ ಪೂಜೆಗಳು ನಡೀತಾವ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಅಂದ್ರೆ ಕನಿಷ್ಠ ಏನ್ ಮಾಡ್ತಾನ ಅಂದ್ರೆ ಶರೀರದಿಂದ ಮಾಡ್ತಾನ, ಶರೀರ ದಂಡನ ಮಾಡ್ತಾನ, ನಡ್ಕೋತ ಹೋಗ್ತಾನ, ಅಲ್ಲಿ ಏನೇನು ಪೂಜೆಗಳನ್ನ ತಿಕ್ಕುದು ತೊಳಿದು ಈಶ್ವರನ ಪೂಜೆ ಮಾಡ್ತಾನ, ಕಾಯದಿಂದ ಮಾಡ್ತಾನ, ಕಾಯದಿಂದನೂ ಫಲ ಅದ, ವಾಣಿಲಿಂದ ಪೂಜೆ ಮಾಡುವುದರಿಂದನೂ ಫಲ ಅದ. ಅದೇ ಮನಸ್ಸಿನಿಂದ ಮಾಡುವುದರಿಂದ ಅಲ್ಲಿ ಏನಾಗ್ತದ, ಶಾಸ್ತ್ರ ಜ್ಞಾನ ಆಗ್ತದ. ಮನಸ್ಸಿನಿಂದ ಮಾಡುವುದರಿಂದ ನಾನಾರು, ದೇವ್ರಂದ್ರೆ ಯಾರು, ಅಂದ್ರೆ ಈ ಜೀವ ಅಂದ್ರೆ ಏನು, ಇಲ್ಲಿ ಪರಮಾತ್ಮ ಅಂದ್ರೆ ಯಾರು ಅನ್ನುವಂಥದ್ದನ್ನ ಇಲ್ಲಿ ವಿಚಾರ ಮಾಡ್ಕೋತ ಹೋದಾಗ ಆ ಜೀವ ಬ್ರಹ್ಮರ ಐಕ್ಯತ್ವವೇ ಆಗ್ತದ ಅನ್ನುವಂಥದ್ದನ್ನ ನಾವು ನಿನ್ನೆ ಕೇಳ್ಕೋತ ಬಂದಿವಿ. ಅದನ್ನೇ ಕೂಡ ಬಸವಣ್ಣವರು ಕೂಡ ಒಂದು ವಚನದೊಳಗ ಅಂದ್ರ ಕಾಯದಿಂದ, ವಾಣಿಲಿಂದ, ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಏನ್ ಫಲ ಅದ ಅನ್ನುವಂಥದ್ದನ್ನ ಅವರು ಒಂದು ವಚನದಾಗ ಹೇಳ್ಕೊತ ಬಂದಾರ. ಅಷ್ಟವಿಧಾರ್ಚನೆ ಸೋಡೋಪಚಾರವ ಮಾಡುವುದು, ಮಾಡಿದ ಪೂಜೆ ನೋಡುವುದಯ್ಯ. ಅಂದ್ರೆ ಅಷ್ಟವಿಧಾರ್ಚನೆ ಸೋಡೋಪಚಾರದಿಂದ ಪೂಜೆ ಮಾಡುವುದನ್ನ ನೋಡುವುದು, ಶಿವತತ್ವ ಗೀತೆ ಹಾಡುವುದು, ಕಾಯದಿಂದ ಅದನ್ನ ಮಾಡುವುದು, ಪೂಜೆಯನ್ನ ಮಾಡುವುದು, ನೋಡುವುದು, ಅದು ಒಂದು ಕಾಯದಿಂದ ಪೂಜೆ ಆಗ್ತದ. ಶಿವ ತತ್ವ ಗೀತೆಯನ್ನ ಹಾಡುವುದು, ಶಿವನ ಮುಂದೆ ನೆಲಿದಾಡುವುದು, ಮುಂದ ಭಕ್ತಿ ಸಂಭಾಷಣೆ ಮಾಡುವುದು, ನಮ್ಮ ಕೂಡಲ ಸಂಗನನ್ನ ಕೂಡುವುದು. ಅಂದ್ರೆ ಆ ಕೂಡಲ ಸಂಗನನ್ನ ಜೀವ ಮತ್ತು ಕೂಡಲ ಸಂಗಮ ಅಂದ್ರೆ ಪರಮಾತ್ಮ. ಇಲ್ಲಿ ಏನಾಗಪ್ಪ ಅಂದ್ರೆ ಕೂಡುವುದು ಅಂದ್ರೆ ಇಲ್ಲಿ ಒಂದಾಗುವುದು. 3 ಅವರು ಕೂಡ ಹೇಳ್ಕೊತ ಬಂದಾರ. ಅಂದ್ರೆ ದೇಹದಿಂದ ಅಷ್ಟವಿಧಾರ್ಚನೆ ಸೋಡೋಪಚಾರದಿಂದ ಮಾಡುವುದು, ಮಾಡಿದ ಪೂಜೆಯನ್ನ ನೋಡುವುದು, ಇದು ಏನಾಗ್ತದ ಅಂದ್ರೆ ಕಾಯದಿಂದ ಆಗ್ತದ. ಶಿವಗೀತೆಯನ್ನ ಹಾಡುವುದು, ವಾಣಿಲಿಂದ ಶಿವನನ್ನ ಸ್ತುತಿ ಮಾಡುದು, ನಾಮಸ್ಮರಣೆ ಮಾಡುದು, ಗೀತೆಯನ್ನ ಹಾಡುವುದರಿಂದ ನಮಗೇನಾಗ್ತದಲ್ಲಿ ಮಧ್ಯಮ ಪೂಜೆ ಆಗ್ತದ ಅನ್ನುವಂಥದ್ದನ್ನ ನಮ್ ತಿಳಿಸ್ಕೊತ ಬಂದಾರ. ಆ ನಂತರ ಶಿವನ ಪೂಜೆ ನೆಲಿದಾಡುವುದು ಮತ್ತು ಭಕ್ತಿ ಸಂಭಾಷಣೆಯನ್ನು ಮಾಡುವುದು, ನಮ್ಮ ಕೂಡಲ ಸಂಗನ ಕೂಡುವುದು ಅನ್ನುವಂಥದ್ದನ್ನ ಮನಸ್ಸಿನಿಂದ ಕೂಡಾಕ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಕೂಡ 3 ರೀತಿಯಿಂದ ಇಲ್ಲಿ ಪ್ರವೃತ್ತಿ ಮಾರ್ಗ ಇಂಥವನ್ನು ಮಾಡಬೇಕು ಅನ್ನುವಂಥದ್ದನ್ನ ಇಂಥ ಪೂಜಾ ಪುನಸ್ಕಾರಗಳನ್ನ ಮಾಡುವುದರಿಂದ ಒಟ್ಟಾರೆ ಅಂತಃಕರಣ ಶುದ್ಧಕ್ಕದ. ಕಾಯದಿಂದ ಮಾಡು, ನೀನ್ ಇನ್ನೊಂದಿಟ್ಟು ತಿಳಿದಿತ್ತಂದ್ರ ವಾಣಿಲಿಂದ ನಾಮಸ್ಮರಣೆ ಆದಿಗಳನ್ನು ಮಾಡು. ಮತ್ತಿಷ್ಟು ನಿನಗೆ ಅನುಭವಕ್ಕೆ ಬಂದಿತ್ತಂದ್ರ ಆ ಮನಸ್ಸಿನಿಂದ ಪೂಜೆಯನ್ನ ಮಾಡಕ್ ಬರ್ತದ ಅನ್ನುವಂಥದ್ದನ್ನು ಹೇಳಿದ್ರು. ನಾವ್ ಹಿಂದಕ್ಕೂ ಕೇಳ್ಕೊಂಡ್ ಬಂದೇವಿ, 3 ಪುಣ್ಯನು ಮಾಡಕ್ ಬರ್ತದ, ಪಾಪನು ಮಾಡಕ್ ಬರ್ತದ ಅನ್ನುವಂಥದ್ದನ್ನು ಕೇಳ್ಕೊಂಡ್ ಬಂದೇವಿ. ಇದು ಶರೀರದಿಂದ ಎಂತಿಂತ ಪಾಪ ಆಗ್ತದ, ವಾಣಿಲಿಂದನೂ ಅಯ್ಯ ಎಂದರೆ ಸ್ವರ್ಗನು ಅಕ್ಕದ, ಎಲ್ಲೋ ಅಂದರೆ ನರ್ಕನು ಅಕ್ಕದ, ವಾಣಿ ಒಳಗನು ಪಾಪ ಪುಣ್ಯ ಅದಾವು. ಮನಸ್ಸಿನಿಂದ ನಾವ್ ಏನು ಕೊಟ್ಟಿಲ್ಲ ತಗೊಂಡಿಲ್ಲ, ಮನಸ್ಸಿನಾಗ ಒಬ್ಬರ ಏಳಿಗೆಯನ್ನ ನೋಡಿದ್ರೆ ನಮಗ ಸಹನೆ ಆಗ್ಲಿಕ್ಕಂದ್ರ ಕುದಿಯಾಕತ್ತು ಅಂದ್ರ ಅಲ್ಲಿ ಪಾಪ ಆಗ್ತದ. ಆ ಮನಸ್ಸಿನಿಂದ ಅವ್ರಿಗೆ ಒಳ್ಳೇದಾಗ್ಲಪ್ಪ, ನಾನು ಇದ್ರು ಕೊಡ್ತಿದ್ದೀನಿ ನೋಡು, ಅವ್ರಿಗೆ ದೇವ್ರ ಇನ್ನಿಷ್ಟು ಅನುಕೂಲ ಮಾಡ್ಲಿ ಅನ್ನುವಂಥದ್ದು ಮನುಷ್ಯನಾಗ ಮಾಡೋದ್ರಿಂದ ಅದು ನಮಗ್ ಪುಣ್ಯ ಆಗ್ತದ ಅನ್ನುವಂಥದ್ದನ್ನ
ಇವು ತ್ರಿಕರಣಗಳು ಪುಣ್ಯಕ್ಕೂ ಮತ್ತು ಪಾಪಕ್ಕೂ ಇವು ಕಾರಣ ಅದಾವು ಅನ್ನುವಂಥದ್ದನ್ನ ನಾವು ಹಿಂದಕ್ಕೂ ತಿಳಿಸ್ಕೋತ ಬಂದಾರ. ಈಗ ಈ ತನಿವಿನ ಇಲ್ಲಿ ಏನ್ ಹೇಳಿದ್ರ ಅಂದ್ರೆ ಈ ಪೂಜೆ 3 ಪ್ರಕಾರ ಇರ್ತದ ಅನ್ನುವಂಥದ್ದನ್ನ ನಿನ್ನೆ ಕೇಳ್ಕೊಂಡ್ವಿ. ಆದ್ದರಿಂದ ಮುಮುಕ್ಷಿಗೋಸ್ಕರ ಈಶ್ವರ ಮೋಕ್ಷದ ಇಚ್ಛೆಕ್ಕಾಗಿ ಈ ಮನಸ್ಸಿನಿಂದ ಪೂಜೆವನ್ನ ಧ್ಯಾನವನ್ನ ಮಾಡ್ಬೇಕು ಅನ್ನುವಂಥದ್ದನ್ನ ಇವತ್ತು ಹೇಳ್ತಾರ. ಧ್ಯಾನವನ್ನು ಮಾಡ್ರಿ ಅಂತ ಹೇಳ್ತಾರ. ಅದರಿಂದ ಏನಾಗ್ತದ ಧ್ಯಾನ ಮಾಡೋದ್ರಿಂದ? ಅದರಿಂದ ಮೋಕ್ಷಾರ್ಥ ಹೃದಯದೋಳು ಈಶ್ವರ ಪದವನ್ನ ಅರಿದು ಸಲೆ ಜಾನಿಸಿ ಅಂದ್ರೆ ಇಲ್ಲಿ ಜಾನಿಸಿ ಅಂದ್ರೆ ಧ್ಯಾನ ಮಾಡಿ ಕ್ರಮವಾಗಿ ಅಂದ್ರೆ ಈ ಪದಪಿಂದ್ಯವನ್ನ ಕ್ರಮವಾಗಿ ಮಾಡೋದ್ರಿಂದ ಈ ಪೂಜಿಸುವುದರಿಂದ ನಮ್ಗೇನಾಗ್ತದ? ಕೈವಲ್ಯ ಅಂದ್ರ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳ್ಕೊತ ಹೋಗ್ತಾರ. ಪದಪಿಂದೆ ಭಜಿಸಿ ಕೈವಲ್ಯವನೈ ಬಹುದು ಕೇಳು ಕಾಂತಿ ನಿಶ್ಚಯವಿದು. ಕಾಂತಿ ಕೇಳು ಸತಿಯೇ ಆಲಿಸು ನಿಶ್ಚಯ ಮಾಡು, ನಿನಗಿದು ಸತ್ಯವಾಗಿ ಹೇಳ್ತೀನಿ, ಸತ್ಯ ಅದ ಅನ್ನುವಂಥದ್ದನ್ನ ಕಾಯದ ವಾಚದಿಂದ ಮನಸ್ಸಿನಿಂದ ಪೂಜೆ ಮಾಡೋದ್ರಿಂದ ನಿನಗೇನಾಗ್ತದ ಅಂದ್ರೆ ಇಂಥ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಇಲ್ಲಿ ಮೋಕ್ಷವನ್ನು ಅಪೇಕ್ಷಿಸುವಂತ ಮುಮುಕ್ಷು ಪುರುಷನ ತನ್ನ ಹೃದಯವಿಂದಾರದಲ್ಲಿ ಈಶ್ವರ ಸ್ವರೂಪವನ್ನು ಚೆನ್ನಾಗಿ ಸ್ಮರಣಕ್ಕೆ ತಂದುಕೊಂಡು ಧ್ಯಾನಿಸಿ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಜ್ಞಾನದ್ವಾರ ಮುಕ್ತಿಯನ್ನು ಹೊಂದಾಕ ಬರ್ತದ, ಜ್ಞಾನದ್ವಾರ ಮೋಕ್ಷವನ್ನು ಹೊಂದಾಕ ಬರ್ತದ ಅನ್ನುವಂಥದ್ದನ್ನ ಇವತ್ತಿನ ಪದ್ಯಗಳು ಹೇಳುವಂತ ಉದ್ದೇಶ ಅದ ಅವ್ರದ್ದು. ಅಂದ್ರ ಇದು ಎಲ್ಲರಿಗೂ ಮೋಕ್ಷದ ಇಚ್ಛೆ ಆಗ್ತದನು ಅಂದ್ರ ಎಲ್ಲರಿಗೂ ಆಗುದಿಲ್ಲ. ನಮಗ ಯಾರಿಗೆ ಸಂಸಾರದೊಳಗೆ ಹೇಯ ಕಂಡದ, ಈ ಸಂಸಾರ ನಮಗೆ ದುಃಖ ಕೊಟ್ಟದ, ಅವ್ರು ಮಾತ್ರ ಇದನ್ನ ಏನ್ ಮಾಡ್ತಾರಂದ್ರ ಮನಸ್ಸಿನ ಪೂಜೆಯನ್ನ ಮಾಡಿ ಈ ಬಿಡುಗಡೆಯನ್ನು ಹೊಂದಾಕ ಆ ಪರಮಾತ್ಮನೇ ನಾನದೀನಿ, ನನಗ ಮರೆತು ದೇಹಾದಿ ಬುದ್ಧಿ ಭಾನ ಮಾಡ್ಕೊಂಡು ಅದ್ರ ಮ್ಯಾಗಿನ ಪ್ರೀತಿ ಮೋಹದಿಂದ ನನಗೇನಾಗ್ಯದ, ನನಗ ಬಂಧನ ಆಗ್ಯದ. ನನಗೆ ಎಂತ ಬಂಧನ ಆಗ್ಯದ? ನಾನು ಹುಟ್ಟವನದೀನಿ, ನಾ ಸಾಯವದೀನಿ ಅನ್ನುವಂಥದ್ದು ನಮಗೇನಾಗ್ಯದ? ಹುಟ್ಟು ಸಾವು ಬಂಧನ ಆಗ್ಯದ. ಮತ್ತೆ ನಮಗ ಎಲ್ತನ ನಾನು ಸಾಯವನು ಅನ್ನುವಂಥದ್ದು ನಮಗ್ ಭಯ ಇರ್ತದ. ಅಲ್ತನ ನಾನು ಶರೀರ ನಾನಂದ ಶಾರೀರಿಕ ರೋಗ, ದುಃಖ, ದುಮ್ಮಾನ, ಒತ್ತಡ ಮಾನಸಿಕದಿಂದನೂ ಆಗ್ತದ, ಕಾಯದಿಂದನೂ ಆಗ್ತದ, ಮತ್ತು ವಾಣಿಲಿಂದನೂ ಕೂಡ ನಮಗೆ ಯಾರ ನಿಂದ ಮಾಡುದು, ನಮಗೇನ್ರ ಅಸಹ್ಯ ಶಬ್ದ ಮಾಡೋದ್ರಲಿಂದನೂ ಕೂಡ ನಮಗ ನೋವು ಆಗ್ತದ. ಇವು 3 ಕೂಡ ನಮ್ಗ ತಾಪ ಕೊಡ್ತಾವು. ಮತ್ತ ಅದೇಲಿಂದನೂ ನಮಗೇನಾಗ್ತದ? ಒಂದು ಪುಣ್ಯ ಸಮಾಧಾನ ಮಾಡ್ಕೊಳಕ್ಕೂ ಇವು 3 ಬರ್ತಾವು ಅನ್ನುವಂಥದ್ದನ್ನ ಇಲ್ಲಿ ಮೋಕ್ಷವನ್ನು ಹೊಂದಾಕ ಬರ್ತದ. ಮತ್ತೆ ನಾಮಸ್ಮರಣೆ ಅದು ಮಾಡೋದ್ರಲಿಂದ ಸಹನೆ ಮಾಡ್ಕೊಳಕ್ ಬರ್ತದ. ಕಾಯದಿಂದ ಪುಣ್ಯ ಇಂಥ ಸತ್ಸಂಗದೊಳಗ ಸೇವಾ ಮಾಡುದು, ಬಡವರಿಗೆ ಬಗ್ಗರಿಗೆ ಒಂದಿಷ್ಟು ಏನೋ ಶೋಷಣೆ ಮಾಡೋದ್ರಿಂದ ಅವ್ರಿಗೆ ಹಿತ ಮಾಡುವುದರಿಂದ, ಮುದುಕರಿಗೆ ಒಂದಿಷ್ಟು ನೋಡ ದಂಡಿಗೆ ರೋಡ್ ದಾಡ್ಸಿದೇವ್ ಅಂದ್ರೆ ಅವ್ರು ಎಷ್ಟು ಪುಣ್ಯ ಬರ್ಲಪ್ಪ ನಿನಗಂತಾರ. ಅವ್ರು ಎಷ್ಟು ನಮ್ಮ ಮ್ಯಾಗ ಹರಿಸ್ತಾರ, ನಿನ್ಗೆ ಒಳ್ಳೇದಾಲಿಪ್ಪ, ನಿನ್ ಮಕ್ಳಿಗೆ ಒಳ್ಳೇದಾಲಿ ಅನ್ನುವಂತ ಭಾವ ಅಲ್ಲಿ ತೋರಿಸ್ತಾರ. ಹಂಗ ಕಾಯದಿಂದನೂ ನಮ್ಗ ಪುಣ್ಯ ಪಾಪಗಳನ್ನ ಮಾಡಾಕ್ ಬರ್ತದ. ಆದ್ರೆ ಅದರ ಉದ್ದೇಶ ಏನದಂದ್ರ ಮೋಕ್ಷವನ್ನು ಹೊಂದುವುದೇ ಇದರ ಉದ್ದೇಶ. ಇವ್ರು ಹೇಳುದು ಒಳ್ಳೊಳ್ಳೆ ಎಲಿಗ್ ತಂದು ನಿಂದಿರ್ಸ್ತಾರಂದ್ರ ಹಿಂಗ ಪುಣ್ಯಾದಿಗಳನ್ನ ಮಾಡಿ ಈ ಭವದಿಂದ ಪಾರ ಆಗಕ ಇವು ಎಲ್ಲ ಉಪಾಯಗಳದಾವು. ಅದಕ್ಕ ಇಲ್ಲಿ ಉಪಾಯ ಇಲ್ಲ ಅಂತಿಲ್ಲ. ಇಲ್ಲಿ ನಾವು ಹೆಂಗ ಸಾಧನೆ ಮುಖಾಂತರ ಮೋಕ್ಷ ಹೊಂದಾಕ ಬರ್ತದ, ಪ್ರಯತ್ನ ಮಾಡಿದ್ರ ಮೋಕ್ಷವನ್ನು ಹೊಂದಾಕ ಬರ್ತದ, ಆಗುದಿಲ್ಲ ಅಂತಿಲ್ಲ. ಹಿಂಗ ಕಾಯದಿಂದ ವಾಣಿಲಿಂದ ಅಂತಃಕರಣ ಶುದ್ಧ ಮಾಡ್ಕೊಂಡು ನಮಗ್ ಮೋಕ್ಷ ಹೊಂದಾಕ ಬರ್ತದ ಅನ್ನುವಂಥದ್ದು ನಿಜಗುಂಡರ ಉದ್ದೇಶದಲ್ಲಿ. ನಮಗೂ ವಿಚಾರ ಮಾಡಿದ್ರ ನಮಗ ಈ ಸಂಸಾರದಾಗ ಹೇಯಾಗಿ ತೋರಿತ್ತು ಅಂದ್ರ, ಸಂಸಾರದಾಗ ದುಃಖ ಆಗಿ ತೋರ್ತಿತ್ತು ಅಂದ್ರ, ನಾನು ಇಷ್ಟೆಲ್ಲಾ ಬಿಟ್ಟು ಹೋಗ್ತೀನಲ್ಪ, ನಾ ಸಾಯ್ತೀನಿ ಹ್ಯಾಂಗ್ ಮಾಡಿ ಅಂತ ದುಃಖ ಅನಿಸಿತ್ತು ಅಂದ್ರ ಅವ್ರು ಸತ್ಸಂಗಕ್ಕೆ ಶರಣಾಗತನಾಗ್ತಾರ. ನಾನು ಶರಣಾಗತನಾಗಿ ಇಂಥ ಶಾಸ್ತ್ರ ಗುರು ಮುಖಾಂತರ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ, ಹುಟ್ಟು ಸಾವುಗಳಿಂದ ಪಾರಾಗ್ತಾರ. ಅವ್ರಲ್ಲಿ ಏನ್ ಮಾಡ್ತಾರಂದ್ರ ಅವ್ರ ಗುರುಗಳಲ್ಲಿ ಗ್ರಂಥ ನಮಗ್ ಏನೂ ಕೊಡುದಿಲ್ಲ, ನಮಗ ಮರುವಾಗಿರ್ತದ, ಆವರಣ ಮುಸಿಗೆ ಹಾಕಿರ್ತದ, ಆವರಣ ತೆಗಿತಾರ ಅವ್ರು. ಅವ್ರು ಉಳ್ಕಾದ್ ಏನ್ರ ಮಾಡ್ತಾರ. ಆವರಣ ಅಂದ್ರೆ ಏನಾಗಿರ್ತದ, ನಾವೆಲ್ಲಾ ಜಪ ತಪ ಎಲ್ಲಾ ಮಾಡಿ ಅಂತಃಕರಣ ಶುದ್ಧ ಮಾಡಿರ್ತೀವಿ. ಶುದ್ಧ ಆದಾಗ ಅಲ್ಲಿ ಆವರಣ ದೋಷ ಅಂದಿರ್ತದ. ನಾನು ದೇವ್ರ ಅಂತಾರ, ನಾ ಹೆಂಗ್ ದೇವ್ರ ಆಗ್ತೀನಿ, ನಾನ್ ಶರೀರ ನಾನು ಸಾಯ್ತೀನಿ, ಶರೀರ ನಾನ್ ಅಂತೀನಿ ಅಂದ್ರ ಶರೀರ ನನಗ ನೋವು ಕೊಡಕತ್ತದ, ಹಿಂಗ ನನಗ ದುಃಖ ಕೊಡಕತ್ತದ ಅಂದ್ರ
ಶರೀರ ನಾನ್ ಬಿಟ್ಟು ಹೋಗ್ತದ, ನಾ ಹೆಂಗ್ ಸಾಯ್ಲಿ ಅಂತ ನಮಗ್ ಭಯ ಆಗಿರ್ತದ. ಆದ್ರ ಭಯವನ್ನ ಸದ್ಗುರುನಾಥ ಆವರಣ ದೋಷ ಏನಿರ್ತದಲ್ಲ, ನೋಡಪ್ಪ ಶರೀರನೇ ನೀನಲ್ಲ, ಹುಟ್ಟಿದ ಶರೀರ ಸಾಯ್ತದ, ನೀನು ಸಾಯವನಲ್ಲ, ನೀನು ಹುಟ್ಟಿದ್ದಿ ಅಂದ್ರ ನೀ ಸಾಯ್ತಿ. ನೀ ವಿಚಾರ ಮಾಡ, ಮನನ ಮಾಡ, ಮುಂದೆ ನಿನಗೆ ವಿಚಾರ ಬಂದದ, ಈ ಶರೀರ ನಾನಲ್ಲ, ಈ ಇಂದ್ರಿಯಗಳು ನಾನಲ್ಲ, ಇವು 9 ಪರಿಕರಗಳನ್ನ ನಾವು ಪಂಚಗಳ ಕೇಳ್ಕೊಂಡಿವಿ, ಯಾವ ನಾನು ಅಲ್ಲ ಅಂತ ನಮ್ಗೆ ಗುರ್ತಾಗ್ಯದ. ಈಗ ಗುರ್ತಾದಾಗ ಅದಕ್ಕ ಈ ಶರೀರಕ್ಕೆ ಒಳಪಟ್ಟದ್ದೇನದಲ್ಲ ಸಾಯ್ತಾವ್. ನೀನು ಸಾಯ್ದುಲ್ಲ, ನೀನ್ ಏನದಿ, ನೀನು ಸದ್ರೂಪ ನದಿ ಅಂದ್ರೆ ನೀನು 3 ಕಾಲದಾಗ ನೀ ಅದಿ, ನೀನು ಸತ್ತು ಚಿತ್ತು ಆನಂದ ಸ್ವರೂಪ ನೀನ್ ಅದಿ, ನಿನಗೆ ಸಾವಿಲ್ಲ. ಅದಕ್ಕೆ ನೀನು ವಿಚಾರ ಮಾಡು ಅನ್ನುವಂಥದ್ದನ್ನ ಮತ್ತ ಸಗುಣ ರೂಪದೊಳಗ ಮತ್ತ ಅದನ್ನೇ ಎಲ್ಲಿಗಾದ್ರು ಮತ್ತವ್ರು ಯಾವುದೇ ಹೇಳಿ ನಿರ್ಗುಣರ ಹೇಳಿ, ಇವು ಯಾವ ಯಮ ನೇಮಾದಿಗಳನ್ನು ಹೇಳಿ ಕೊನೆಗೆ ಎಲ್ಲಿಗೆ ತಂದು ನಿಂದ್ರಿಸ್ತಾರಂದ್ರ ನಿರ್ಗುಣಕ ತಂದು ನಿಂದ್ರಿಸಿ, ನೀನು ಸಚ್ಚಿತ್ ಆನಂದ ಸ್ವರೂಪನೇ ನೀನ್ ಇದೀಯಪ್ಪ ಅನ್ನುವಂಥದ್ದನ್ನ ಗಟ್ಟಿ ಮಾಡಕ ಗುರು ಏನ್ ಮಾಡ್ತಾನಂದ್ರ ಅವನ ದೋಷವನ್ನ ಇಷ್ಟು ಮಾತ್ರ ಕಳೀತಾನ. ಇದು ಎದರ್ಲಿಂದ ಅಂದ್ರ ಆ ಮನಸ್ಸಿನಿಂದಾಗುವ ತಾಪಗಳಿಂದ ನಾವು ಗುರುವಿಗೆ ಶರಣಾಗತಾನ. ಆದ್ರ ನಮ್ಗ ಪ್ರಪಂಚದೊಳಗ ದುಃಖ ಆಗಿ ತೋರಿತ್ತು ಅಂದ್ರ, ನಾನು ಇದು ಇಷ್ಟೆಲ್ಲಾ ಗಳಿಸಿನಿ, ನಾ ಹೆಂಗ್ ಬಿಟ್ಟು ಹೋಗ್ಲಿ, ಸಾಯ್ಬೇಕು, ನಾ ಸಾಯ್ತೀನಿಲ್ಲ ಅಂತ ಚಿಂತೆ ಆಗಿತ್ತು ಅಂದ್ರ ಅವ್ರು ಮಾತ್ರ ಇಂತ ಗುರುವಿಗೆ ಶರಣಾಗತನಾಗಿ ಸಾಯದಂತ ಪದವಿಯನ್ನ ಗುರುನಾಥನಿಂದ ಪಡ್ಕೋತಾನ. ಸಾಯುವುದು ಅನ್ನೋದು ಏನು ಭಯ ಅಂತಲ್ಲ, ಆ ಭಯವನ್ನ ಭವ ಮತ್ತು ಭಯ ಕಳಿತನ ಅನ್ನುವಂಥದ್ದನ್ನ ಒಂದ್ ಪದದಾಗ ಹಾಡ್ಯಾರ ನೋಡು. ಶಿವ ಶಿವ ಒಂದ್ ಪದದಾಗ ಮಂಗಳಾರತಿ ಪದದಾಗ ಹಾಡ್ಕೊತ ಬಂದಾರ. ಏನಂದ್ರ ಭವ ಮತ್ತು ಭಯವನ್ನ ಕಳಿತನ ಸದ್ಗುರುನಾಥ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವೆ. ಇಲ್ಲಿ ಅದಕ್ಕೆ ಏನ್ ಮಾಡ್ತಾರಂದ್ರ, ಮೋಕ್ಷವನ್ನು ಅಪೇಕ್ಷಿಸುವಂತ ಮುಮುಕ್ಷು ಪುರುಷನು ತನ್ನ ಹೃದಯಾರವಿಂದದಲ್ಲಿ ಈಶ್ವರ ಸ್ವರೂಪವನ್ನು ಚೆನ್ನಾಗಿ ಸ್ಮರಣಕ್ಕೆ ತಂದುಕೊಂಡು ಧ್ಯಾನಿಸಿ ಅಂತಃಕರಣ ಶುದ್ಧಿಯನ್ನು ಮಾಡಿಕೊಂಡು ಜ್ಞಾನದ್ವಾರ ಮುಕ್ತಿಯನ್ನು ಹೊಂದುತ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದ್ರು. ಮುಂದೆ ಏನ್ ಹೇಳ್ತಾರ, ಈಶ್ವರನ ಹೇಗೆ ಧ್ಯಾನಿಸಬೇಕು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ನಾನಾ ವಿಧ ರೂಪನಾಗಿರೋ ಅಂದ್ರೆ ಇಲ್ಲಿ ನಾನಾ ರೀತಿಯಿಂದ ಪರಮಾತ್ಮನ ಬದಿಸ್ತಾರ. ನಾವು ಇಲ್ಲಿ ಎಲ್ಲೆಲ್ಲಿ ತಪ್ಪು ತಿಳ್ಕೊಂಡೇವ ಅಂದ್ರ, ಓಂ ನಮ ಶಿವಾಯ ಅಂದ್ರೆ ಶ್ರೇಷ್ಠ ಅದ, ರಾಮ ಅಂದ್ರೆ ಶ್ರೇಷ್ಠ ಅದ ಅಂತ ನಾವು ಏನೇನೋ ಅದು ಶ್ರೇಷ್ಠ ಇದು ಶ್ರೇಷ್ಠ ಅಂತ ನಾವು ಮೊದಲು ಚರ್ಚೆ ಮಾಡ್ತೇವೆ. ಅಲ್ಲಿ ಯಾವುದರ ನೀನು ಸ್ಮರಿಸು, ಎಲ್ಲವೂ ಕೂಡ ಪರಮಾತ್ಮನೇ ವಸ್ತು. ಎಲ್ಲವನ್ನ ಇದ್ದಾಗ ಯಾವ್ದನಿಸಿದ್ರು ಕೂಡ ಭಕ್ತಿಲಿಂದ ಆದ್ರ ಮಾತ್ರ ಭಗವಂತಿಗೆ ಕಿವಿಗೆ ಕೇಳ್ತದ. ನೀನು ಶಿವ ಶಿವ ಅಂತ ಏನಕ್ಕೆ ನೀನು ಅಂದ್ರು ಒದರಿದ್ರು ಕೂಡ ಅವಾಗ ಏನಾಗದಲ್ಲ, ಕಿವಿಗೆ ಬೀಳುದಿಲ್ಲ. ಯಾವನು ಹೃದಯದೊಳಗೆ ಭಕ್ತಿ ತುಂಬಿಕೊಂಡಿರ್ತದ, ಯಾವ ಹೃದಯದಲ್ಲಿ ವಿಶ್ವಾಸ ಇರ್ತದ, ಅಂತವನು ಕೂಡ ಒದಿದ್ರೆ ಅವ್ ಕಿವಿ ಕೇಳ್ತಾವ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದವ್ರದ್ದು. ಇಲ್ಲಿ ಈಶ್ವರ ಹೇಗೆ ಧ್ಯಾನಿಸಬೇಕಂತ ಹೇಳಿದರೆ, ನಾನಾ ವಿಧ ಪ್ರಕಾರ ರೂಪನಾಗಿರೋ ಒಂದು ಹೃದಯದಲ್ಲಿ ಭಾವಿಸಿ ಧ್ಯಾನಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾರ. ಇಲ್ಲಿ ಹೆಂಗದನ ಭಗವಂತ ಅಂದ್ರೆ, ಪಳುಕಿನ ಮಿಂಚಿನ ಬೆಳದಿಂಗಳನ ತಾರೆಗಳ ರನ್ನವೆನೆಗ ಅಂತ ಭವನ ತಿಳಿದು ಸೋಹಂ ಭಾವಳವಟ್ಟು ಮೋಕ್ಷಾರ್ಥಿಗಳು ದೇಹರದೋಳು ಧ್ಯಾನಿಸುವುದು ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಸ್ಫಟಕ ಮಿಂಚು ಬೆಳದಿಂಗಳ ನಕ್ಷತ್ರ ರತ್ನ ಇವುಗಳ ಪ್ರಕಾಶದಂತೆ ಪರಮಾತ್ಮನು ಪ್ರಕಾಶ ರೂಪನಾಗಿರ್ತಾನಂದು ಹೃದಯ ಮಧ್ಯದಲ್ಲೇ ತಿಳಿದು ಇಲ್ಲಿ ಮಿಂಚು ಸ್ಫಟಕ ಬೆಳದಿಂಗಳ ನಕ್ಷತ್ರ ಇವು ಹೆಂಗ ಸ್ವಯ ಪ್ರಕಾಶದವು ಅವು ಹಂಗದ. ಇವು ಏನದವಪ್ಪ ಅಂದ್ರ ಈ ಧ್ಯಾನಾದಿ ಮಾಡೋದು ಅಂದ್ರೆ ನಮ್ಮ ಮನುಷ್ಯನಾಗ ಹಿಂಗ ಸ್ವಯಂ ಪ್ರಕಾಶ ನಾನ್ ಅದೀನಿ, ಆ ಪ್ರಕಾಶ ಸ್ವರೂಪ ನಾನ್ ಅದೀನಿ ಅಂತ ಹಿಂಗ್ ಭಜಿಸುವುದರ್ಲಿಂದ ನಮಗಿದು ಲಭ್ಯ ಆಗ್ತದ ಅನ್ನುವಂಥದ್ದನ್ನ ಈ ಪಲ್ಲವಿ ಹೇಳ್ಕೊತ ಬಂದಾರ. ಅಂದ್ರೆ ಇಂಥ ಧ್ಯಾನವನ್ನ ನೀ ಮಾಡು. ಪಳುಕಿನಂದ್ರೆ ಸ್ಫಟಕದ ಮಣಿ ಹೆಂಗ ತನ್ನ ತಾನೇ ಬೆಳಗ್ತದ, ಮತ್ ಈ ವಜ್ರ ಅದು ಏನಾಯ್ತಪ್ಪ ಅನ್ನೋದಕ್ಕೆ ಮತ್ತೊಂದು ಪ್ರಕಾಶ ಬೇಕಾಗಿಲ್ಲ, ಅದು ಕತ್ಲು ಬಿತ್ತು ಅಂದ್ರೆ ತನ್ನಿಂದ ತಾನೇ ಅದು ಪ್ರಕಾಶ ಅದ, ವಜ್ರ ತನ್ನ ಸ್ವಯಂ ಪ್ರಕಾಶ ತಾನೇ ಐತಿ. ಹಿಂಗ ಬೆಳದಿಂಗಳ ಚಂದ್ರನ ಬೆಳಕ ಇವೆಲ್ಲವೂ ಕೂಡ ನಕ್ಷತ್ರ ಏನದವಪ್ಪ ಅಂದ್ರ ಈ ಪ್ರಕಾರ ಭಾವನೆಯನ್ನ ಹೃದಯದೊಳಗೆ ಇಟ್ಟು ನಾನು ಸ್ವಯಂ ಪ್ರಕಾಶನ ಇದೀನಿ ಅಂತ ಒಳಗ್ ಪ್ರಕಾಶವನ್ನು ಮಾಡ್ಕೊಂಡು ಹಿಂಗ ಧ್ಯಾನಾದಿಗಳನ್ನ ಮಾಡ್ದಪ್ಪ ಅಂದ್ರ ನಿನ್ಗೆ ಅಂತಃಕರಣ ಶುದ್ಧ ಆಗ್ತದ ಅನ್ನುವಂಥದ್ದನ್ನ ಹೇಳುವ ಉದ್ದೇಶದಲ್ಲಿ ಇನ್ನ ಬೇರೆ ಬೇರೆ ಫಲವನ್ನು ಅಪೇಕ್ಷಿಸುವರು ಈಶ್ವರನನ್ನು ಕುರಿತು ಮುಂದೆ ಹೇಳುವ ಪ್ರಕಾರ ಹಲವು ವಿಧವಾದ ಮಾಡತಕ್ಕದ್ದು. ಇಲ್ಲಿ ಇನ್ನೊಂದ್ ಏನ್ ಹೇಳ್ತಾರ, ಬಿಂದು ನಾದ
ವ್ಯೋಮ ಮಂತ್ರ ಅಂದ್ರೆ ಬಿಂದು ಅಂದ್ರೆ ಇಲ್ಲಿ ಪ್ರಕಾಶ, ನಾದ ಅಂದ್ರೆ ಧ್ವನಿ, ವ್ಯೋಮ ಅಂದ್ರೆ ಆಕಾಶ. ಈ ಮೂರುದರಿಂದ ಭುವನ ಮೂರ್ತಿಯಿಂದ 6 ತರದಿಂದ ಭವನ ಕುಂದದೆ ನೆನೆಯದಚ್ಚಿಪ್ಪುದು ನಿಜ ಹೃದಯಾರ ವಿಂದದೊಳ್ ಪಳ ಭೇದ ಇತರೊಂದು ಅಂದ್ರ ಹಿಂಗ ಹೃದಯ ಕಮಲದಲ್ಲಿ ನಿಜ ಹೃದಯಾರ ವಿಂದರದೊಳಂದ್ರ ಇಲ್ಲಿ ಹೃದಯ ಕಮಲದಲ್ಲಿ ಬಿಡದೆ ನೆನೆಸಿ ಸ್ಮರಿಸಿ ಅಂದ್ರ ಅರ್ಚಿಪ್ಪುದು ಅಂದ್ರೆ ಪೂಜೆ ಮಾಡತಕ್ಕದ್ದು ಅನ್ನುವಂಥದ್ದು ನುಡಿಗಳಿಗೆ ಹೇಳ್ಕೊತ ಬಂದಾರ. 5ನೇ ನುಡಿಗಳಿಗೆ ಅಂದ್ರ ಭಿನ್ನ ಭಿನ್ನಗಳ ಫಲವನ್ನು ಅಪೇಕ್ಷಿಸುವರು ತಮ್ಮ ಹೃದಯ ಕಮಲದಲ್ಲಿ ಪ್ರಕಾಶ ರೂಪವಾಗಿ, ನಾದ ರೂಪವಾಗಿಯೂ, ವ್ಯಾಮ ರೂಪವಾಗಿ, ನಿರಾಕಾರವಾಗಿಯೂ, ಮಂತ್ರ ರೂಪವಾಗಿಯೂ, ಲೋಕಗಳ ರೂಪವಾಗಿಯೂ, ವಿರಾಟ ರೂಪವಾಗಿಯೂ, ನಾನಾ ಮೂರ್ತಿಗಳ ರೂಪವಾಗಿರುವ ಪರಮಾತ್ಮ ಸ್ವರೂಪವನ್ನು ಚೆನ್ನಾಗಿ ಅರಿದು ಧ್ಯಾನಾದಿ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಈ ಕೊನೆಯ ನುಡಿ 5ನೇ ನುಡಿ ಒಳಗೆ ಬಂದ್ರು. ಅಲ್ಲಿ ಭಿನ್ನ ಭಿನ್ನಗಳ ಫಲಗಳನ್ನು ಅಪೇಕ್ಷಿಸುವರು ತಮ್ಮ ಹೃದಯ ಕಮಲದಲ್ಲಿ ಪ್ರಕಾಶ ರೂಪವಾಗಿ ಅಂದ್ರೆ ತನ್ನ ಹೃದಯದೊಳಗೆ ತಾನೇನದನ ತಾನು ಸ್ವಯಂ ಪ್ರಕಾಶ ಸ್ವರೂಪನೇ ತಾನದನ. ತನ್ನ ಪ್ರಕಾಶ ನಮ್ಮ ಅನುಭವದ ಆ ವ್ಯಕ್ತಿ ಒಳಗ ಮತ್ತೆ ಇವತ್ತು ನಮ್ಮ ಅನುಭವದ ಅಲ್ಲಿ ಯಾವ್ದು ಬೆಳೆದಿಲ್ಲ, ಬೆಳಕಿಲ್ಲರೆ ನಾವು ಸ್ವಯಂ ಬೆಳಗ್ತೀನಿ. ನನಗೇನಾಗಿದೆ, ದೇಹಾದಿಗಳನ್ನು ಹಿಡ್ಕೊಂಡಾಗ ನನಗ ಹೊರಗಿನ ಪರಪ್ರಕಾಶ ಜ್ಞಾನ ಅದ. ನಾನು ಈ ದೇಹದಿಂದ ಹಿಡ್ಕೊಂಡು ನೋಡುವಾಗ ನಾ ಪರಪ್ರಕಾಶ ವ್ಯವಹಾರ ಮಾಡ್ತೇನೆ. ಆದ್ರ ಆತ್ಮನ ವಿಚಾರ ಮಾಡಿದಾಗ ಆತ್ಮನೇ ನಾನಂದಾಗ ಇಲ್ಲಿ ನಾ ಸ್ವಯಂ ಪ್ರಕಾಶ ಅದೀನಿ ಎನ್ನುವಂಥದ್ದನ್ನ ನಮ್ಮೆಲ್ಲರಿಗೂ ಅನುಭವದ. ನಾವು ಬಹಳ ದೃಷ್ಟಾಂತ ಎಲ್ಲರಿಗೂ ಗುರ್ತದ, ಸಂದರ್ಭ ಹೇಳೋಕದ. ನಾವು ಸ್ವಪ್ನ ಅವಸ್ಥೆದೊಳಗ ಅಲ್ಲಿ ಯಾರ್ದಾರ ಪ್ರಕಾಶ ಅದನು ಅಂದ್ರ ನನ್ನ ಪ್ರಕಾಶ ತಗೊಂಡ ನಾನು ಅಲ್ಲಿ ಬೆಳಗ್ತೀನಿ. ನಾನು ಅಲ್ಲಿ ಬಿತ್ತೀನಿ, ಸೂರ್ಯ ಹೊಣ್ತಾರ ಅಲ್ಲಿ ಬೆಳಕಿನಾಗ ನಾ ಅಡ್ಡಾಡ್ತೀನಿ. ಎಲ್ಲವನ್ನೂ ಕೂಡ ನಾನು ಬೆಳಕಿನಾಗ ಕಾರ್ಯ ವ್ಯವಹಾರ ಮಾಡ್ತೀನಿ. ಅಂದ್ರೆ ಅಲ್ಲಿ ಯಾರ ಪ್ರಕಾಶ ಅದಂದ್ರ ನಾರ ಮನೆ ಮಕ್ಕೊಂಡಿನಿ, ಪೂರಾ ಬಾಗ್ಲ ಹಾಕಿನಿ, ಎಲ್ಲಾ ಹಾಕೊಂಡ್ರು ಕೂಡ ಅಲ್ಲಿ ನಾನೊಂದು ಕಾರ್ಯ ಮಾಡ್ತೀನಿ ಅಂದ್ರ ಅಲ್ಲಿ ನನ್ನ ಪ್ರಕಾಶದೊಳಗ ಅಲ್ಲಿ ಕಾರ್ಯ ಮಾಡ್ತೇನೆ. ಇವತ್ತ ನಮಗ ಜಾಗರದೊಳಗ ಮತ್ತೊಂದು ಇಂದ್ರಿಯಗಳ ಸೂರ್ಯ, ಚಂದ್ರ, ದೀಪ, ಲೈಟ್ ತಗೊಂಡು ಅಲ್ಲಿ ಕಾರ್ಯ ಮಾಡ್ತೇನೆ. ಇದು ನಮ್ಗೆ ಏನಾಗ್ಯದ, ಇದೇ ಸತ್ಯ ಐತೋರ್ಯದ. ಇದು ಒಂದೇ ಅವಸ್ಥೆ ನಮ್ಗೆ ಗುರ್ತದ. ಆದ್ರೆ ಇನ್ನೊಂದು ಅವಸ್ಥೆಗಳೋದಾಗ ಅಲ್ಲಿ ಯಾವ ಹೊರಗಿನ ಪರಪ್ರಕಾಶದ ಲೈಟ್ ಯಾವ ಇಲ್ಲ. ಅಲ್ಲಿ ನಾ ಕಾರ್ಯ ಮಾಡ್ತೀನಿ ಅಂದ್ರೆ ಅದು ಪ್ರಕಾಶ ಯಾರ್ದು ಅಂದ್ರ ನಾನು ಆತ್ಮ, ನಾನೇನಿದ್ದೀನಿ ಸ್ವಯಂ ಪ್ರಕಾಶ ಇದೀನಿ. ಇವು ಎಲ್ಲಾ ಸೂರ್ಯ ಚಂದ್ರಾದಿಗಳು ಕೂಡ ಇವು ಏನದಾವಲ್ಲ ನನ್ನ ಸತ್ತ ತಗೊಂಡು ಇವು ಬೆಳಗ್ತಾವ. ಅಂತ ನಾನು ಸ್ವಯಂ ಪ್ರಕಾಶನದೀನಿ ಅನ್ನುವಂಥದ್ದನ್ನ ಬೆಳಕನ್ನ ಇಟ್ಟುಕೊಂಡು ಅಲ್ಲಿ ನಾನು ಇವು ಹೊರಗಿನ ದೃಷ್ಟಾಂತದಂತೆ ಇವು ಹೆಂಗ ವಜ್ರ, ಇವು ರತ್ನ, ಹೆಂಗ ವಜ್ರ ಮತ್ತು ಇವು ಮಣಿ ಅಂತ ಏನ ಹೇಳ್ಕೊತ ಬಂದ್ರು, ಸ್ಫಟಕ ಮಣಿ, ಇವ್ ಮಿಂಚಿನ ಹುಳ, ಅವು ಅಲ್ಲಿ ಹೆಂಗದಪ್ಪ ಅಂದ್ರೆ ತಮ್ಮ ಬೆಳಕಿನಾಗ ಅವು ಅಡ್ಡಾಡ್ತಾವ. ಹಿಂಗ ಇದನ್ನು ಕೂಡ ವಜ್ರ ತನ್ನ ಪ್ರಕಾಶದ ಬೆಳಗ್ತದ. ಹಂಗಿಲ್ಲಿ ನಾನು ಏನಿದೀನಿ, ನಾ ಆತ್ಮನು, ನಾನು ಸ್ವಯಂ ಪ್ರಕಾಶ ಇದೀನಿ, ನನ್ನ ಪ್ರಕಾಶದೊಳ ನಾ ಕಾರ್ಯ ಮಾಡಕತ್ತೀನಿ ಅನ್ನುವಂಥದ್ದನ್ನ ಹಿಂಗ ಇಟ್ಕೊಂಡು ನಾವು ತಪಸ್ಸು ಮಾಡ್ದೇವಂದ್ರ ಅಲ್ಲಿ ನಾನು ಮೊದಲು ಹೇಳ್ಕೊತ ಬಂದೇವಿ. ನಾನು ಏನದೀನಿ, ನಾನು 3 ಕಾಲದಾಗ ಅದೀನಿ, ತ್ರಿಕಾಲ ಅಬಾಧಿತ ನನ್ನ ಸ್ವರೂಪ ಜಾಗ್ರ ಸ್ವಪ್ನ ಸುಸುಪ್ತಿ ನಾನು ಅದೀನಿ. ಅಲ್ಲಿ ಏನಾದ್ರು ಸತ್ ಹೇಳಿದ್ರು, ಚಿತ್ತ ಹೇಳ ಮುಂದೆ ಏನಾದ್ರಿ ನಾನು ಸ್ವಯಂ ಪ್ರಕಾಶದೊಳಗ ನನ್ನ ಪ್ರಕಾಶದ ನಾ ಕಾರ್ಯ ಮಾಡ್ತೇನೆ. ಅಲ್ಲಿ ವ್ಯವಹಾರ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಅದೀನಿ ಸ್ವಯಂ ಪ್ರಕಾಶ ನಾನದೀನಿ, ಚಿದ್ರೂಪ ನಾನದೀನಿ ಅಂತ ಹೇಳಿದ್ರು. ಮತ್ತೆ ನಾನು ಹೆಂಗದೀನಿ, ಸದ್ರೂಪ ಚಿದ್ರೂಪ ಹೇಳಿ ಮುಂದಲ್ಲಿ ನಾನು ಆತ್ಮ ಹೆಂಗದೀನಿ, ಆನಂದ ಸ್ವರೂಪ ನಾನದೀನಿ ಅಂತೇಳಿ ಅಲ್ಲಿ ಆನಂದ ಸ್ವರೂಪ ಹೊರಗಿಲ್ಲ, ನನ್ನ ಆನಂದ ಅಂತ ಹೇಳಿದ್ರಲ್ಲಿ. ಇಲ್ಲಿ ಹೇಳುವ ಉದ್ದೇಶ ನಾನೇ ಸ್ವಯಂ ಪ್ರಕಾಶ ಇದೀನಿ. ನಾನು 3 ಕಾಲದಾಗ ತ್ರಿಕಾಲದೊಳಗೂ ನಾನು ಅದೀನಿ. ನಾನಂದ್ರ ಆತ್ಮ ನಾನು ಅದೀನಿ ಅಂತೇಳಿ ಹಿಂಗ ಪೂಜೆ ಮಾಡ್ರಿ. ಹಿಂಗ ಪೂಜೆ ಅಂತಃಕರಣದೊಳಗೆ ಹಿಂಗ ಪೂಜೆ ಮಾಡುದು ಅಂದ್ರ ಆ ಮನಸ್ಸಿನಿಂದ ಹಿಂಗ ಪೂಜೆ ಮಾಡುವುದ್ರಿಂದ ಅಲ್ಲಿ ಏನಾಗ್ತದ, ಈ ಇಲ್ಲಿ ಜೀವ ಮತ್ತು ಆ ಬ್ರಹ್ಮ, ಜೀವ ಬ್ರಹ್ಮ ಅಲ್ಲಿ ಏನಾಗ್ತದ ಒಂದೇ ಅದೇ, ನಾನು ಭೇದಿಲ್ಲ, ಅಭೇದ ಸ್ವರೂಪ ನಾನು ಅದೀನಿ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬರ್ತದ. ಇಂಥ ಪೂಜೆಯನ್ನ ಸಗುಣದೊಳಗೆ ಹಿಂಗ ಪೂಜೆ ಮಾಡಿದ್ರ ನಾನು ಯಥಾರ್ಥ ನನ್ನ ಸ್ವರೂಪ ಜ್ಞಾನ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಕ. ಯಾಕಂದ್ರ ನಮಗ ಎಲ್ಲಾ ಶಬ್ದ ಜ್ಞಾನ ಆಗಿತ್ತು, ಆದ್ರೂ ಕೂಡ ನನ್ನ ಅನುಭವಕ್ಕೆ ಬರ್ಲಿಲ್ಲ. ಅದು ಬರೀ ಶಬ್ದದ್ರೊಳಗೆ ನಾ ಅಡ್ಡಾಡ್ದೇವಿ. ಆದ್ರ ಅದಕ್ಕ ಮತ್ತಿಲ್ಲಿ ಏನ ಸಗುಣ ರೂಪದಿಂದ ಹಿಂಗ ಪೂಜಾದಿಗಳನ್ನ ಮಾಡುವುದರಿಂದ ಮತ್ತಿಷ್ಟು ದೋಷಗಳು ಹೋಗ್ತಾವ ಅಂತೇಳಿ ಮತ್ತೆ ಯಮ ನೇಮಗಳನ್ನ ಹೇಳಿ, ಯಮದೊಳಗ ಏನ್ ಹೇಳಿದ್ರು, ಇವು ನಿವೃತ್ತಿ ಪರವಾದ ಇಂತ ಗುಣಗಳಿದ್ರೆ ಬಿಡು ಅಂತೇಳಿ ಅಲ್ಲಿ ಬಿಡಿಸಿ
ಈ ಇಂಥ ಮತ್ತ ಇಲ್ಲಿ ಪ್ರವೃತ್ತಿ ಮಾರ್ಗಕ್ಕೆ ಹಚ್ಚಿ ಅಂದ್ರೆ ಇಲ್ಲಿ ಇಂಥ ಕಾರ್ಯಗಳನ್ನು ಮಾಡು, ಇಂಥ ಪೂಜೆ ಮಾಡು, ಹಿಂಗ ನಾಸ್ತಿಕನಾಗ್ಬೇಡ, ಆಸ್ತಿಕನಾಗಿ ಹಿಂಗ ಪೂಜೆ ಮಾಡು, ಮತ್ ದಾನ ಧರ್ಮಗಳನ್ನ ಮಾಡು, ಇವು ಮಾಡು ಅಂತ ಹೇಳ್ಕೊತವಂತ ಉದ್ದೇಶ. ಅದಕ್ಕೆ ಹಿಂಗ ಧ್ಯಾನ ತಪಸ್ಸು ಮಾಡು. ತಪಸ್ಸು ಮಾಡುದ್ರಿಂದ ಇಂಥ ತಪಸ್ಸು ಮಾಡು. ಬರೀ ತಪಸ್ಸು ಮಾಡುದಂದ್ರ ಇದು ಗುರುತಿಲ್ಲ ರೀ, ಸುಮ್ ಕೂತ್ಯಪ್ಪ ಅಂದ್ರ ಹಿಂದ್ ಕೇಳಿದ್ರು ಆಹಾರಗಳನ್ನು ತಗೊಳಿಕಂದ್ರ ಶರೀರ ಬೇಕಾಗಿ ಅಲ್ಲಿ ನಿನ್ಗೆ ಜ್ಞಾನ ಆಗುದಿಲ್ಲ. ಮತ್ತೆ ಧ್ಯಾನ ಮಾಡ ಮುಂದು ಸಮಾಧಿ ಒಂದೇಳೆ ಮಾಡಕತ್ತಿ ಅಂದ್ರ ಅಲ್ಲಿ ಗುರು ಇರ್ಲಿಲ್ಲ, ಅದ್ರಕ್ಕೆ ಅನುಭವ ಇರ್ಲಿಲ್ಲಪ್ಪ ಅಂದ್ರ ನೀ ಸಮಾಧಿ ಒಳಗ್ ಕೂತಿ ಆ ವೃತ್ತಿಯನ್ನ ಒಳಗ ಸೇರಿಸಿ ಹೊರಗೆ ತಗೊಳಕ್ ಬರ್ಲಿಲ್ಲ ಅಂದ್ರ ಅವಾಗ ಏನಾಗ್ತದ, ಅದು ಹೊರಗೆ ಬರ್ಲಿಲ್ಲಪ್ಪ ಅಂದ್ರೆ ಏನಾಗ್ತದ, ಶರೀರ ಅಲ್ಲೇ ಕುಂದಿರ್ತದ, ಅಲ್ಲೇ ಅದು ಹಾಳಾಗ್ತದ ಅನ್ನುವಂಥದ್ದನ್ನು ಹೇಳ್ಕೊತ ಬಂದೇವಿ. ಅದಕ್ಕ ಧ್ಯಾನದೊಳಗ್ ಹೋದಾಗ ಶರೀರಕ್ಕೇನು ಆಗುದಿಲ್ಲ, ಅದು ಹಂಗೆ ಇರ್ತದ. ಯಾಕಂದ್ರೆ ಅಲ್ಲಿ ಆತ್ಮ ಇರ್ತಾನ, ಅದು ಇದು ಆಗಂಗಿಲ್ಲ, ಅದು ಕೆಡಂಗಿಲ್ಲ, ಹಾಳಾಗುದಿಲ್ಲ. ಆದ್ರೆ ಅಲ್ಲಿ ಕಾರ್ಯಗಳ ನಿತ್ತ ಸಂಬಂಧ ಶರೀರ ಹಂಗೆ ಇರ್ತದ ಅನ್ನುವಂಥದ್ದನ್ನ ಒಂದ್ ಹಿಂದೆ ದೃಷ್ಟಾಂತ ನಾವು ಕೇಳ್ಕೊಂಡ್ ಬಂದೇವಿ. ಧ್ಯಾನಕ್ಕೆ ಹೋದಾಗ ಏನೋ ಒಬ್ಬ ಗುರುವಿನ ಇಲ್ಲದೆ ಮತ್ತೊಬ್ಬರದು ನೋಡಿ ಧ್ಯಾನವನ್ನು ಕಲ್ತ, ಧ್ಯಾನವನ್ನು ಮಾಡ್ತಾ ಇದ್ದ, ಮಾಡ್ದಾಗ ಏನಾಯ್ತು, ಈ ಜೀವ ಅಲ್ಲಿ ಸೂಕ್ಷ್ಮ ಶರೀರದಾಗ ಸೇರಿದಾಗ ಹೊರಗೆ ತಗೊಳಕ್ ಬರ್ಲಿಲ್ಲ. ಅವಾಗ ಹೊರಗೆ ತರ್ಲಾಕ್ ತಗೊಂಬರನ ಅಲ್ಲೇ ಕೂತ ಅನ್ನುವಂಥದ್ದು ನಾವ್ ಕೇಳ್ಕೊತ ಬಂದೇವಿ. ಅವ ಅಲ್ಲೇ ಒಂದ್ ಹಳ್ಳ ದಂಡ್ಯಾಗ, ಹೊಳಿ ದಂಡ್ಯಾಗ ಹೋಗಿ ಒಂದ್ ನಳ್ಳಿಗೆ ಹೋಗಿ ಕೂತ. ಅವ 1 ದಿವ್ಸ ಆಯ್ತು, 2 ದಿವ್ಸ ಆಯ್ತು, ವೃತ್ತಿ ಹೊರಗೆ ತಗೊಳಕ್ ಬರಲ್ಲ, ಅಲ್ಲೇ ಶರೀರ ಇತ್ತು. ಮುಂದ್ ಅಕಸ್ಮಿತ ಒಂದ್ ಏನೋ ಹೊಳಿ ಬಂದು, ಹಳ್ಳ ಬಂದು, ನೀರ್ ಬಿಟ್ಟ, ಹಿಂಗೇನೋ ಹಳ್ಳ ಬಂದು ಏನಾಯ್ತಂದ್ರ ಅವ್ನು ಮುಚ್ಚಿ ಆಗ್ತಂತ. ಅಲ್ಲೇ ಎಷ್ಟು ಅಂದ್ರ ತಿಂಗಳ 2-3 ತಿಂಗಳ ಗಟ್ಲೆ ಶರೀರ ಹಂಗೆ ಇತ್ತಂತ, ಹೊಳೆ ಇತ್ತಂತ. ಮುಂದೆ ಏನೋ ಸಸಿಕವಾಗಿ ಉಸುಗ್ ತುಂಬದ ಮತ್ ಕಾಣತಂತ. ಅದು ಶರೀರ ಕಂಡಾಗ ಅವ್ನು ಕೂತದ್ ನೋಡಿದ್ರ ಹೆಂಗ ಇದು ಅದಾನ, ಇದು ಏನ್ ವಿಶೇಷ ಅಂದ್ರ ಇವ ಧ್ಯಾನದೊಳಗ್ ಕೂತಾನ, ಇವ ಯೋಗದೊಳಗ ಅದಾನ. ಅದಕ್ಕೆ ಇವಾಗ ಇದನ್ನ ಗುರುವಿನತೆಕ್ ಹೋದ್ರ ಇವನ್ ಜೀವ ಮತ್ ಮರುಕಳಕ್ ಸಾಕ್ ಬರ್ತದ ಅನ್ನುವಂಥದ್ದನ್ನ ತಿಳ್ಕೊಂಡು ಮತ್ತ ಆ ಯೋಗಿ ಗುರುಗಳ ತೆಕ್ಕ ತಂದು ಅದನ್ನ ಅವನ ಮುಂದಿಟ್ಟಾಗ ಮತ್ತ ಅದನ್ನ ಮೊದಲಿನ ಕ್ರಿಯೆಗಳನ್ನ ಹೇಳ್ಕೋತ ಹೋಗಿ ಜೀವನ್ನ ಹೆಂಗ್ ಹೊರಗೆ ತೆಗಿಬೇಕು ಅನ್ನುವಂಥದ್ದನ್ನ ಗುರು ಮುಖಾಂತರ ತಿಳಿದ್ರ ಅದು ಪ್ರಯೋಜನ ಆಗ್ತದ, ಅದು ನಮ್ಗೆ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಹಿಂದೆ ನಾವು ದೃಷ್ಟಾಂತ ಕಥೆ ಒಳಗೆ ಹೇಳ್ಕೊತ ಬಂದಿವಿ. ಹಂಗಿಲ್ಲಿ ಕೂಡ ಧ್ಯಾನಾದಿಗಳನ್ನ ಯಾವುದೇ ಮಾಡಿದ್ರು ಗುರು ಮುಖಾಂತರ, ಅನುಭವ ಮುಖಾಂತರ ಮಾಡ್ದೇವ್ ಅಂದ್ರೆ ಅದ್ರಲ್ಲಿಂದ ನಮಗ ಫಲ ಆಗ್ತದ. ಅಂತ ಕರ್ಮಗಳನ್ನ ಇಲ್ಲಿ ಮಾಡು ಅನ್ನುವಂಥದ್ದನ್ನ ನೀನು ಸ್ವಯಂ ಪ್ರಕಾಶ ನೀನದಿ. ಆ ಪ್ರಕಾಶ ಜ್ಞಾನದೊಳಗ ಇಂಥ ಧ್ಯಾನವನ್ನ ಇಟ್ಕೊಂಡು ನೀ ಮಾಡ್ದೆ ಅಂದ್ರ ನಿನಗೆ ಏನಾಗ್ತದ, ನಿನ್ನ ಅರಿವು ಆಗ್ತದ, ನಿನ್ ಮರು ಆಗ್ಯದ. ಈಗ ಒಟ್ಟಾರೆ ಇಲ್ಲಿ ಏನಾಗ್ಯದ ನಮ್ಗ, ನಾನು ಅರಿವು ಸ್ವರೂಪನೇ ನಾನದೀನಿ, ನಾನು ನಿತ್ಯ ಅದೀನಿ, ಮತ್ತು ನಾನು ಸ್ವಯಂ ಪ್ರಕಾಶನೇ ನಾನದೀನಿ, ನಾ ಆನಂದ ಸ್ವರೂಪನೇ ನಾನಿದ್ದು ನನಗೇನಾಗ್ಯದ, ನಾನು ಆನಂದ ಹೊರಗದ ವಿಷಯದೊಳಗ ಇಂದ್ರಿಯಗಳ ಹೊರಗೆ ಓಡಾಕತ್ತೀನಿ, ನಾ ನಿತ್ಯ ಅದೀನಿ, ನಾ ಸಾಯ್ತೀನಿ ಅನ್ನುವಂಥದ್ದು. ಇವಾಗ ಅನಿತ್ಯ ದೇಹ ನಾನು ಆತ್ಮ ನಾನು ಅಂತ ಇವಾಗ ಭ್ರಾಂತಿ ಆಗ್ಯದ. ನಾನು ಆ ದೇಹ ನಾನು ಅಲ್ಲ ಅಂತ ಎಷ್ಟೇ ಶಾಸ್ತ್ರ ಹೇಳಿದ್ರು ಅನುಭವಕ್ಕೆ ಬರೋದು ನಮಗ. ಮತ್ತ ದೇಹ ನಾನಿಲ್ಲರಿ ಹೆಂಗ್ ಬರ್ತದ್ರಿ ಅಂತೇಳಿ ಮತ್ತೆ ಏನ್ ಮಾಡ್ಬಿಡ್ತಾನ ಇವ, ಮತ್ತ ಇವಾಗ ಸಂಶಯಾದಿಗಳೇ ಬರ್ತಾವ. ಆ ಸಂಶಯ ಕಳಿಬೇಕಾದ್ರ ಹಿಂಗ ನಾವು ಕ್ರಮವಾಗಿ ಶಾಸ್ತ್ರವನ್ನ ಅಭ್ಯಾಸ ಮಾಡ್ದೇವಂದ್ರ, ಇಲ್ಲಿ ಯಮ ನಿಯಮಾದಿಗಳನ್ನ ನಾವು ಮುಖಾಂತರ ಧ್ಯಾನಾದಿಗಳನ್ನ ಮಾಡ್ಕೋತ ಹೋದೇವಂದ್ರ ನಮ್ಗ ನಿಶ್ಚಯವಾಗಿ ಸಂಶಯ ಬರ್ಲಾರ್ದೆ ಗುರು ಮುಖಾಂತರ ಅಭ್ಯಾಸ ಮಾಡೋ ಮುಂದೆ ಜ್ಞಾನ ಆಗ್ತದ. ಪ್ರಯತ್ನ ಮುಖಾಂತರ ನಮಗ ಜ್ಞಾನ ಆಗ್ತದ, ಪ್ರಯತ್ನ ಮಾಡ್ಲೇಬೇಕು. ಈ ಸಂಸಾರಕ್ಕೆ ಅದು ಪ್ರಾರಬ್ಧ ಮ್ಯಾಗ ಅದು ಆಗತ್ತದ, ಅದ್ರ ಕಾರ್ಯ ಏನಾಗ್ಬೇಕು, ಹೆಂಗ ಆಗ್ಬೇಕು ಅದು ಆಗ್ತದ. ಆದ್ರೆ ಈ ಅಧ್ಯಾತ್ಮ, ಈ ಆತ್ಮಜ್ಞಾನ ಮತ್ತೆ ನನ್ನ ಸ್ಥಿತಿ ನಮ್ಗೆ ಹೊಂದಬೇಕಂದ್ರ ನಾನು ಪ್ರಯತ್ನ ಮಾಡಿದ್ರೆ ಸಾಧ್ಯ ಅದ. ಏನು ಡೌಟನೇ ಇಲ್ಲ ಅನ್ನುವಂಥದ್ದನ್ನ, ನಾನು ಎಂತ ಪಾಪಿನೇ ಇರು, ನಾ ಎಂತ ಏನೇ ಇರು, ಒಮ್ಮೆ ನಾವು ಗುರುನಾಥಗೆ ಶರಣಾಗತನಾಗಿ ನಾನು ಮೋಕ್ಷವನ್ನು ಹೊಂದಬೇಕು ಅನ್ನುವಂತ ಆಸೆ ಇದ್ರ ಅವು ಎಲ್ಲವೂ ಕೂಡ ನಿನಗ ಮಾಪ ಮಾಡಿ ಮೋಕ್ಷವನ್ನೇ ಕೊಡ್ತೀನಿ ಅನ್ನುವಂತ ಗೀತಾ ಪ್ರಮಾಣದ. ಮನ್ಮನಾನ್ ಭವನ್ ಭಕ್ತೋ ಮಾದಾಂಜಯ್ ಮಾಂ ನಮಸ್ಕರೋ ಮಾಮೇವ ಸತ್ಯಂತೆ ಪ್ರತಿ ಜಾನಿ ಪ್ರಿಯೋಷಮೆ ಅಂತ ಒಂದು ಭಗವತ್ ಪ್ರಾಣ ಹೇಳ್ಕೊತ ಬಂದ್ರ, ಪ್ರಮಾಣ ಕೊಟ್ಟಾರ ಅವ್ರು. ನೀನು ಎಂತ ಪಾಪಿ ಇದ್ರೂ ಕೂಡ ಒಮ್ಮೆ ಭಗವಂತಗೆ ಶರಣಾಗತನಾದೆ ಅಂದ್ರ, ಮನ್ಮನಾನ್ ಭವನ್ ಭಕ್ತೋ ನನ್ನ ಭಕ್ತನಾದೆ ಅಂದ್ರ ನಿನ್ ಎಲ್ಲಾ ಪಾಪಗಳನ್ನ ಮಾಪ ಮಾಡಿ ನಿನಗ ಮೋಕ್ಷವನ್ನೇ ಕೊಡ್ತೀನಿ ಅನ್ನುವಂಥದ್ದು ನಾವು ಉದ್ದೇಶ, ಆ ಶ್ಲೋಕದ ಉದ್ದೇಶ ಅದ. ಹಂಗ ನಾವು ಏನೇ ಇದೀವಪ್ಪ, ನಮ್ಗ್ಯಾಕ ನಾವು ಅಂತ ಜಾತಿಯವ್ರು ಇದೇವಿ, ನನಗ ಪಾಪಿ ಇದೀನಿ, ನಾನು ಅಜ್ಞಾನಿ ಇದೆ, ನಾ ಸಾಲಿ ಕಲ್ತಿಲ್ಲ, ನನಗ ಯಾಕೆ ಮೋಕ್ಷ ಆಗ್ತದಂತ ನಾ ಅಜ್ಞಾನಿ ಇದೀನಿ ಅಂತ ಇಲ್ಲಿ ಯಾವ್ದು ಹೇಳಿಲ್ಲ. ಅಲ್ಲಿ ನಿನಗ್ ಸಾಲಿನೇ ಬೇಕು, ನೀನು ಪಾಪ ಇರಬಾರ್ದು ಅಂತ ಹೇಳಿಲ್ಲ. ಒಮ್ಮೆ ನೀನು ಭಗವಂತಗ ಶರಣಾಗತನಾದೆ ಅಂದ್ರ, ಸದ್ಗುರುನಾಥನಲ್ಲಿ ನನ್ನ ಶರಣಾಗತನ ಆದ್ಯಪ್ಪ ಅಂದ್ರ
ಆ ಶರಣಾಗತಿ ಏನ್ ಮಾಡ್ತದಂದ್ರ ನನ್ನ ಪಾಪಗಳನ್ನು ಕಳೀತದ, ನನ್ನ ಕರ್ಮಾದಿಗಳನ್ನು ಕಳೆದು ಅಲ್ಲಿ ಏನ್ ಮಾಡ್ತಾನ ಮೋಕ್ಷವನ್ನೇ ಮಾಪ ಮಾಡಿ ಅಂದ್ರೆ ಕ್ಷಮಾ ಮಾಡಿ ನಿನಗೆ ಮೋಕ್ಷವನ್ನೇ ಕೊಡ್ತೀನಿ. ಅದಕ್ಕೆ ನೀನು ಪ್ರಯತ್ನ ಸಾಧನೆ ಮಾಡು, ಶರಣಾಗತನಾಗು ಭಗವಂತ ಸದ್ಗುರುನಾಥಗನ್ನುವಂತ ಹೇಳುವಂತ ಉದ್ದೇಶ ಇಟ್ಕೊಂಡು ಇಲ್ಲಿ ಒಟ್ಟಾರೆ ನೀ ಸ್ವಯಂ ಪ್ರಕಾಶಿದೆ ಅನ್ನುವಂಥದ್ದನ್ನ ಹಿಂಗ ಈ ರೀತಿಯಿಂದ ನೀ ಪೂಜಾದಿಗಳನ್ನ ಮಾಡು ಅನ್ನುವಂಥದ್ದನ್ನ ಹೇಳ್ಯಾರ. ಇನ್ನ ಮುಂದ ಏನ್ ಹೇಳ್ತಾರಂದ್ರ ಇನ್ನೊಂದು ಸೂತ್ರದೊಳಗ ಏನ್ ಹೇಳ್ತಾರಂದ್ರ ಈಶ್ವರ ಪೂಜಾದಿ ಅಧಿಕಾರಿ ತಮ್ಮ ಅಧಿಕಾರಕ್ಕನು ಅನುಗುಣವಾಗಿ ತ್ರಿಕರಣಗಳಿಂದ ಮಾಡಬೇಕೆಂದು ಹೇಳಿ ಅದರಲ್ಲಿ ಮಾನಸದಿಂದ ಮಾಡುವ ಪೂಜೆಗೆ ಸರ್ವೋತ್ಕೃಷ್ಟವಾಗಿರುವುದು ಅದು ಮುಕ್ತಿಗೆ ಸಾಧನವಾಗಿರುತ್ತದೆ ಎಂಬುದನ್ನು ನಿರೂಪಿಸಿ ಈಗ ಏನ್ ಹೇಳಿದ್ರು, ಮನಸ್ಸಿನಿಂದ ತ್ರಿಕಾರಣಗಳಿಂದ ಪೂಜೆ ಮಾಡುವುದರಿಂದ, ಕಾಯದಿಂದ ವಾಚದಿಂದ ಮನಸ್ಸಿನಿಂದ ಮಾಡುವುದರಿಂದ, ಕಾಯದಿಂದ ಏನ್ ಫಲ ಅದ ಅನ್ನೋದು ಗೊತ್ತಾಯ್ತು, ವಾಣಿಲಿಂದ ಮಾಡುವುದರಿಂದ ಏನ್ ಫಲ ಅದ ಅಂತೂ ಮಾನಸದಿಂದ ಮಾಡುವುದರಿಂದ ಮೋಕ್ಷವನ್ನು ಹೊಂದಾಕ್ ಬರ್ತದ ಅನ್ನುವಂಥದ್ದು ನಮ್ಗೆ ತಿಳಿದಂಗಾಯ್ತು. ಕಾಯದಿಂದ ಶಿವಪೂಜಾದಿಗಳನ್ನ ಮಾಡುವುದರಿಂದ ಫಲ ಉಂಟು, ಮೋಕ್ಷ ಉಂಟು, ಇದು ಏನ್ ಸ್ವರ್ಗ ಉಂಟು, ಆದ್ರೆ ಮೋಕ್ಷವಿಲ್ಲ. ವಾಣಿಲಿಂದ ಮಾಡುವುದರಿಂದ ನಮ್ಗ ಇಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿಯಿಂದ ಬದುಕಾಕ್ ಬರ್ತದ. ನಾಮಸ್ಮರಣೆ ಅದು ಮಾಡುವುದರಿಂದ ಒಂದು ನಮ್ ಪಾಪನು ಹೋಗ್ತದ ಅನ್ನುವಂಥದ್ದನ್ನ ತಿಳಿಸಿ ಮುಂದ ಮಾನಸದಿಂದ ಜೀವ ಮತ್ತು ನಾನು ಆತ್ಮ ಅಂದ್ರೆ ಏನು ಅನ್ನುವಂಥದ್ದನ್ನ ವಿಚಾರ ಮಾಡೋದ್ರಿಂದ ಆ ಮನಸ್ಸು ಏನಾಗ್ತದ ಅಂದ್ರೆ ಆತ್ಮನೊಳನೆ ಬೆರಿತೆ ಆತ್ಮ ಸ್ವರೂಪನೇ ಆಗ್ತಾನ. ಆ ಮನಸ್ಸಿನಿಂದ ಮೋಕ್ಷನು ಹೊಂದಾಕ್ ಬರ್ತದ. ಎಲ್ಲದಕ್ಕೂ ಮನಸ್ಸೇ ಕಾರಣ. ಮನಯೇವ ಬಂಧನ, ಮನವೇ ಏನಪ್ಪಾ ಅಂದ್ರೆ ಇಲ್ಲಿ ಮೋಕ್ಷ ಮನಸ್ಸಿನಿಂದನೇ ಬಂಧನೂ ಆಗ್ತದ, ಮನಸ್ಸಿನಿಂದನೇ ಮೋಕ್ಷನ ಆಗ್ತದ ಅನ್ನುವಂಥದ್ದನ್ನ ನಮ್ಗೆ ತಿಳ್ಕೊಂಡು ಬಂದೇವಿ. ಆ ಮನಸ್ಸಿನಿಂದ ಆ ಪರಮಾತ್ಮನ ಭಜಿಸುವುದರಿಂದ ಪೂಜೆ ಮಾಡೋದ್ರಿಂದ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ನಮ್ಗ ಒಂದು ಗಟ್ಟಿ ಮಾಡ್ಕೊಂಡು ಇನ್ನು ಮುಂದಿನ ನುಡಿಗಳಿಗೆ ಏನ್ ಹೇಳ್ತಾರಪ್ಪ ಅಂದ್ರ, ಮಾಡು ಶಿವ ಅರ್ಚನೆ ಹೃದಯಾಬ್ಜದೊಳಾಡುವ ಬೇರೊಂದು ಮತವನು ಅನ್ನುವಂಥದ್ದನ್ನ ಇಲ್ಲಂದ್ರ ಇಲ್ಲಿ ಹೃದಯ ಕಮಲದಲ್ಲಿ ಶಿವಾರ್ಚನೆಯನ್ನ ಶಿವಪೂಜೆಯನ್ನ ಮಾಡುವುದರಿಂದ ನೀನೇನಕ್ಕದ ಮತ್ತೊಂದನ್ನ ಇದು ಹೇಳಿದ್ದನ್ನ ಇಷ್ಟೇಂದ ಸಾಕು ನಂಬು, ಇದಕ್ಕಿಂತ ಯಾವ್ದು ಶ್ರೇಷ್ಠ ಇಲ್ಲ. ಮತ್ತೊಂದು ಮತವಾದಿಗಳು ನಮ್ಗೆ ಏನ್ ಮಾಡ್ತಾರಂದ್ರ ಮತ್ತೊಂದು ಧರ್ಮಗಳು ನಮ್ಗೆ ಎಲ್ಲಿ ನಾವು ಫೇಲ್ ಆಗ್ತೇವಂದ್ರ ನಮ್ಮ ಧರ್ಮವನ್ನ ನಾವು ಸರಿಯಾಗಿ ತಿಳಿಯದೆ ಸರಿಯಾಗಿ ವಿಚಾರ ಮಾಡದೆ ನಾವ್ ಏನ್ ಮಾಡ್ತೇವಿ, ಯಾವ್ದಾದ್ರು ಧರ್ಮ ನಮ್ಮನ್ನ ಆಕರ್ಷಣೆ ಮಾಡ್ತಾವ. ಹೆಂಗಪ್ಪ ಅಂದ್ರ ನಿಮಗ ಅದನ್ನ ಅನುಕೂಲ ಮಾಡಿಕೊಡ್ತೇವಿ. ಹಿಂಗ ಎಷ್ಟೋ ನಮ್ ದೇಶದೊಳಗೆ ಧರ್ಮ ಬಂದಾವ, ಕ್ರಿಶ್ಚಿಯನ್ ಧರ್ಮ ಎಷ್ಟೋ ಧರ್ಮ ಬಂದಾವ. ಆ ಧರ್ಮಗಳಿಗೆ ನಾವು ಏನಾಗ್ತೀವಿ ಅಂದ್ರ ಆಕರ್ಷಕರಾಗ್ತೇವೆ. ಯಾಕ ಅವ್ರು ಒಂದಿಷ್ಟು ರಂಜನೀಯವಾಗಿ ಮಾಡಿ ತೋರಿಸ್ತಾರ, ಹೌದನಾಗ ಮಾಡಿ ನಮ್ನ ಏನ್ ಮಾಡ್ತಾರ, ನಾವ್ ಅಲ್ಲಿ ಹೋಗ್ತೇವೆ. ಅಲ್ಲಿ ಹೋದಾಗ ನಮಗ್ ಏನಾಗ್ತದಂದ್ರ ಅವ ಇಲ್ಲೇ ಇಂಥ ಶ್ರೇಷ್ಠವಾದ ಧರ್ಮ, ಇಂಥ ನಮ್ಮ ಸನಾತನ ಧರ್ಮದೊಳಗೆ ನಮ್ಗ ಸುಖವನ್ನ ಹೊಂದಾಕ ಆಗಿಲ್ಲ ಅಂದ್ರ ಇನ್ನು ಮತ್ತೊಂದು ಧರ್ಮದೊಳಗೆ ನಿನಗೆ ಹೆಂಗ ಅದು ಸುಖ ಕೊಡ್ತಿತ್ತು, ಅದು ಕೊಡುದಿಲ್ಲ, ಮತ್ತದು ನಿನಗೆ ಆದಷ್ಟು ದುಃಖವನ್ನೇ ಕೊಡ್ತದ ಅನ್ನುವಂಥದ್ದು ಉದ್ದೇಶ. ಇವತ್ತ ಬಹಳ ಮಂದಿ ನೋಡೇವಿ, ಈ ಒಂದು ಮತ ಬಿಟ್ಟು ಮತ್ತೊಂದು ಮತಕ್ಕೆ ಹೋಗ್ತಾರ. ಅಲ್ಲಿ ಕೂಡ ಅದು ಏನಾಗ್ತದ, ಇದನ್ನು ಚೆನ್ನಾಗಿ ಮಾಡಿರಂಗಲ್ಲ, ಇದನ್ನು ಪೂರ ಅವಾಗ ಅದ್ರಲಿಂದ ಇಲ್ಲಿ ಸುಖ ಕಾಣ್ಲಾರ್ಕ ಅಲ್ಲಿ ಹೋಗಿರ್ತಾನ. ಅಲ್ಲಿ ಕೂಡ ಅದನ್ನ ದೌಡ ಅವ್ರ ಹೆಂಗ್ ಜ್ಞಾನ ಹೇಳ್ತಾರ, ಅವ್ರಿಗೆ ಇರುದಿಲ್ಲ. ಅಲ್ಲಿ ಇವ್ರನ್ನ ಶುದ್ಧ ಮಾಡಿ ಜ್ಞಾನವನ್ನ ಹೇಳ್ತಾರ ಅನ್ನೋದ್ರೆ ಹೇಳುದಿಲ್ಲ. ಅವಾಗ ಏನಾಗ್ತದ, ಅವಾಗ ನಮ್ದೇ ಧರ್ಮ ಶ್ರೇಷ್ಠ ಇತ್ತಲ್ಪ, ನಾ ಸುಮ್ನೆ ಬಿಟ್ಟು ಬಂದೆ, ಅದೇ ಚಲೋ ಇತ್ತಲ್ಲ ಅಂತೇಳಿ ಮತ್ತ ಅಲ್ಲಿ ಏನಾಗ್ತದ, ಮತ್ತ ಅಲ್ಲಿ ದುಃಖಿನ ಆಗ್ತಾನ. ಅದಕ್ಕೆ ಇಲ್ಲಿ ನಮ್ಮ ಮತವೇ ಶ್ರೇಷ್ಠವಾದದ್ದು. ನಾವು ಸರಿಯಾಗಿ ಹಿಂಗ ಒಂದು ಕ್ರಮವಾಗಿ ಗುರುಮುಖಾಂತರ ಮನಸ್ಸನ್ನು ಕೊಟ್ಟು ನಾವು ಹಿಂಗ ತಿಳ್ಕೊಂಡೇವಂದ್ರ ನಮ್ಮ ಧರ್ಮವೇ ನಮಗ್ ಶ್ರೇಷ್ಠ, ಪರಧರ್ಮ ನಮಗ್ ದುಃಖವನ್ನೇ ಕೊಡ್ತದ ಅನ್ನುವಂಥದ್ದನ್ನ ಗೀತಾದಾಗನು ಒಂದು ಶ್ಲೋಕ ಐತಿ. ಇಲ್ಲಿ ನಮ್ಮ ಧರ್ಮ ಅಂದ್ರ ಇಂತ ಹೇಳಿದಂತ ಶ್ರೇಷ್ಠವಾದ ಧರ್ಮವನ್ನ ನಾವೊಂದು ಭಕ್ತಿಯಿಂದ ಮನಸ್ಸ ಸ್ವಚ್ಛದಿಂದ ಮಾಡೋದ್ರಿಂದ ನಮಗ್ ಫಲ ಆಗ್ತದ ಅನ್ನುವಂತ ಮಾಡು ಶಿವಾರ್ಚನೆ ಹೃದಯಾಬ್ಜದೊಳು ಆಡುವ ಬೇರೊಂದು ಮತವನ್ನು ಅಂದ್ರೆ ಬೇರೆ ಮತನಂದ್ರೆ ಬೇರೆ ಮತ್ತೊಂದನ್ನ ನೀನು ಮೋಹಿಸಬೇಡ. ನಮ್ಮದೇ ಧರ್ಮ ಶ್ರೇಷ್ಠವಾದ, ಅದನ್ನ ಲಿಂಗಾರ್ಚನೆಯನ್ನ ಮಾಡಿ ಮೋಕ್ಷವನ್ನು ಹೊಂದಾಕ ಎಷ್ಟೋ ಋಷಿ ಮುನಿಗಳು ಎಲ್ಲರೂ ಕೂಡ ನಮ್ಮ ಧರ್ಮದೊಳಗೆ ಹೊಂದದವ್ರು ಅದಾರ. ನೀನು ಇದನ್ನೇ ಇದು ಮಾಡು, ಮತ್ತೊಂದು ಧರ್ಮವನ್ನು ಮೋಹಿತನ ಆಗಬೇಡ ಅನ್ನುವಂಥದ್ದನ್ನ ಹೇಳಕ ಈ ನುಡಿಯೊಳಗೆ ಹೇಳ್ಕೊತ ಹೋಗ್ತಾರ. ಈಗ ಮುಂದೆ ಹೇಳುವ ಆತ್ಮಸ್ವರೂಪನಾದ ಶಿವಪೂಜೆಯನ್ನು ಮಾಡುವ ಹೊರತು ಬೇರೆ ಇನ್ನೊಂದು ಮತದಲ್ಲಿ ಹೇಳಿರುವ ಪೂಜೆ ಹೆಚ್ಚಿನಿದೆ ಎಂದು ಅಪೇಕ್ಷೆನೆ ಮಾಡಬೇಡ. ಮತ್ತೊಂದು ಧರ್ಮಗಳು ಮತ್ತೊಂದು ಪೂಜೆ ಶ್ರೇಷ್ಠ ಅದಾವ. ಮನಸ್ಸಿಗೆ ನಮ್ದು ಏನಾಗಿದೆ ಅಂದ್ರ ಚಂಚಲ
ಆ ಚಂಚಲ ಇದ್ದ ಸಂಬಂಧ ಅಲ್ಲಿ ಸುಖ ಆಕ್ಕದ ದೌಡ, ಅಲ್ಲಿ ಜ್ಞಾನ ಆಕ್ಕದ, ಅಲ್ಲಿ ಹೋದ್ರೆ ನಮ್ಗ್ ಚಲೋ ಆಕ್ಕದ ಅನ್ನೋದ ಚಂಚಲ ಇದ್ದ ಸಂಬಂಧ ಸ್ಥಿರ ಮಾಡ್ದ ಅಲ್ಲಾರ್ಕಿವ ಆ ಮತದೊಳಗ್ ಚಲೋ ಹೇಳ್ತದ, ಅವ್ರು ಚಲೋ ಹೇಳ್ತಾರ, ಅವ್ರ ಧರ್ಮ ಶ್ರೇಷ್ಠ ಅದ, ಏನೇನ ತಿಳ್ಕೊಂಡ್ ಏನಾಗ್ತಾನಿವ ವಂಚಿತನಾಗ್ತಾನ. ಅದಕ್ಕೆ ಹಂಗ ವಂಚಿತನ ಆಗಬೇಡ ಅಂತೇಳಿ ಇಲ್ಲಿ ಪರಮಾನುಭೂತಿ ನಮಗ್ ಸ್ಪಷ್ಟ ಹೇಳ್ತದ. ನೀನು ಇದ್ದುದ್ರೊಳಗನೆ ಅಚ್ಚುಕಟ್ಟಾಗಿ ಆ ಧರ್ಮವನ್ನು ಪಾಲಿಸಿದಂದ್ರ, ಗುರು ಮುಖಾಂತರ ವೇದ ಸಮ್ಮತವಾಗಿ ನೀನ ತಿಳ್ಕೊಂಡೆ ಅಂದ್ರ ಇದಕ್ಕಿಂತ ಮತ್ತೊಂದು ಯಾವ ಧರ್ಮನೂ ಶ್ರೇಷ್ಠ ಇಲ್ಲ, ಯಾವ ಮತಗಳು ಶ್ರೇಷ್ಠ ಇಲ್ಲ, ಮತ್ತೊಂದು ಯಾವ ಪೂಜೆನೂ ಶ್ರೇಷ್ಠ ಅಲ್ಲ. ಅದಕ್ಕ ನಿನ್ನ ಅಂತರಂಗದೊಳಗ ಕಾಯದಿಂದ, ವಾಚ್ಯದಿಂದ, ಮನಸ್ಸಿನಿಂದ ಪೂಜೆ ಕ್ರಮವಾಗಿ ಮಾಡಿದೆ ಅಂದ್ರ ಮಾನಸ ಪೂಜೆದಿಂದ ಮೋಕ್ಷವನ್ನು ಹೊಂದುತ್ತೀ ಅನ್ನುವಂಥದ್ದನ್ನು ಸಗುಣದೊಳಗೆ ಹೇಳುವಂತ ಉದ್ದೇಶದ. ಅದನ್ನೇ ನಾವು ಕೂಡ ಹೆಂಗಂದ್ರೆ ಇಂಥ ಪೂಜೆಯನ್ನು ಮಾಡೋಣ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸೋರ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಅಧಿಕಾರಿ ತನ್ನನ್ನು ತಾನು ತಿಳಿದು ತನ್ನ ಸ್ವರೂಪಭೂತನಾದ ಶಿವನನ್ನು ಕುರಿತು ಪೂಜೆಯನ್ನ ಮಾಡಬೇಕು, ಶಿವ ಲಕ್ಷಣದಿಂದಲೇ ಪೂಜೆ ಮಾಡಬೇಕು ಅನ್ನುವಂಥದ್ದನ್ನ ನಾಳೆಗೆ ಒಂದೇ ನುಡಿ ಒಳಗ ಹೇಳ್ತಾರ. ಅದಕ್ಕೆ ಯಾಕಂದ್ರೆ ನಮ್ಗೆ ಇದನ್ನ ಮೊದಲಿಗೆ ಕೇಳ್ಕೊಂಡು ಬಂದೇವಿ. ನಾವ್ ಕೇಳ್ಕೊತ ಬಂದು ಮತ್ತ ನಿರ್ಗುಣಕ್ಕೆ ಹೋಗ್ಯವಲ್ಲ, ನಿರ್ಗುಣದೊಳಗೆ ಇವೆಲ್ಲ ಇಲ್ಲ, ಇವ್ ಬೇಡ ಬೇಡ ಅನ್ಕೋತ ಹೇಳ್ಕೊತ ಬಂದಾರ. ನಮ್ಗ್ ಬೇಡ ಅಂತ ಬಿಟ್ಟ ಸಂಬಂಧ ಏನಾಗ್ಯದ, ಅನುಭವಕ್ಕೆ ಬರೋದು ಏನಾಗ್ಯದ ಅಂದ್ರ ಅನುಭವಕ್ಕೆ ಬರ್ಲಾರ್ಕ ಇದನ್ನ ಮತ್ತ ಹೊಳ್ಳಿ ಇವ್ ಮಾಡ್ರಿ, ನೀವ್ ಮೊದಲ ಬರೀ ಮಾಡಿಲ್ಲ, ಅದನ್ನ ನೀವ್ ಲಿಂಗ ಪೂಜೆ ಮಾಡಿಲ್ಲ, ಜಪ ಮಾಡಿಲ್ಲ, ಧ್ಯಾನ ಮಾಡಿಲ್ಲ, ತಪಸ್ಸು ಮಾಡಿಲ್ಲ, ಒಂದ್ ಏನೋ ಕೇಳ್ಕೋತ ಬಂದ್ಬಿಟ್ಟಿವಿ. ಅದಕ್ಕೆ ನಮ್ಗೆ ಸ್ಥಿತಿ ಆಗೋದು ಉಳಿಯೋದು. ಅದಕ್ಕೆ ಇವಕ್ಕೂರ್ನ ಮಾಡಿ ನೋಡ್ರಿ ನಿಮ್ಗೆ ಯಾಕೆ ಆಗುದಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ಅವನಂತರ ನೀವು ಬರೇ ಮಾತಿನೊಳಗೆ ಸರಿಪಡ್ಸಾಕತ್ತೀರಿ. ಅದು ಸುಳ್ಳ, ಇದು ಸುಳ್ಳ, ಅದ್ರದ ಜ್ಞಾನದ ಅವಶ್ಯ ಇಲ್ಲ, ನಾಮಸ್ಮರಣೆ ಅದಕ್ ಬೇಕು, ಜ್ಞಾನ ಒಂದೇ ಸಾಕು ಅಂತೇಳಿ ಹೇಳ್ಯಾರ ಅವ್ರು. ಅವನ್ನ ಯಾವಾಗ ಹೇಳ್ಯಾರಪ್ಪ ಅಂದ್ರ ಕೊನೆ ಮಟ್ಟದಾಗ ಜ್ಞಾನ ಒಂದೇ ಬೇಕು, ಜ್ಞಾನದಿಂದಲೇ ಮೋಕ್ಷ ಆಗ್ತದ, ಸತ್ಯ ಅದು, ಎಲ್ಲರೂ ಒಪ್ಕೊಂಡೇವಿ, ವೇದ ಸಮ್ಮತನೂ ಅದ. ಆದ್ರ ಇವು ಕರ್ಮಗಳನ್ನ ನಾವು ಮಾಡೇ ಇಲ್ಲ. ಈ ಕರ್ಮಗಳನ್ನ ಮಾಡ್ಲಾಕ್ ನಮ್ಗೆ ಏನಾಗ್ಯಾವಪ್ಪ ಅಂದ್ರ ಅಂತಃಕರಣ ಶುದ್ಧ ಆಗಿಲ್ಲ. ಅಂತಃಕರಣ ಶುದ್ಧದೊಳಗ ಅಲ್ಲಿ ನಮ್ಗೆ ಸ್ಥಿತಿ ಆಗೋದು, ಸ್ಥಿರ ಆಗೋದು. ಕನ್ನಡಿ ಮ್ಯಾಗನ ದೂಸದ. ನಾವು ಮಾತಿಲಿಂದನೇ ಮಂತ್ರ ಉದುರ್ತಾನೋ ಅಂದ್ರ ಮಂತ್ರ ಗಿಡದ ಕಾಯಿ ಉದುರ್ತಾವ ಅಂದ್ರ ಉದಿಲ್ಲ. ಅಲ್ಲಿ ನಾವು ಮಂತ್ರ ಊದ್ರಿಂದ ಫಲ ಇಲ್ಲ, ಹರಿದ್ರ ಫಲ ಹೆಂಗಾಗ್ತದ, ಹಿಂಗ ಮಾಡಿದ್ರ ಕರ್ಮವನ್ನ ಮಾಡಿದ್ರ ಹಿಂಗ ಶಿವ ಚಿಂತನೆ, ಶಿವ ಧ್ಯಾನ ಕಾಯದಿಂದ, ವಾಣಿಲಿಂದ, ಮನಸ್ಸಿನಿಂದ ಇಂಥ ಪೂಜೆಯನ್ನ ಮಾಡ್ದೇವಂದ್ರ ನಮ್ಗ ನೆಲೆ ನಿಂದಿರ್ತದ. ಜ್ಞಾನ ನೆಲೆ ನಿಂತಂದ್ರ ನಮ್ಮ ಸ್ವರೂಪ ಜ್ಞಾನ ನಮ್ಗೆ ಯಥಾರ್ಥವಾಗಿ ತೋರ್ತದ ಅನ್ನುವಂಥದ್ದನ್ನ ಹೇಳುವುದು ಪರಮಾನುಭೂತಿ ಉದ್ದೇಶ. ಬರೇ ನಾವು ಶಬ್ದವನ್ನ ಕಲಿತು ಶಬ್ದ ಜಾಲದೊಳಗೇನೆ ನಾವ್ ಇದ್ದೇವಂದ್ರ ಅದು ನಿಜ ಸುಖವನ್ನು ಹೊಂದಕ್ ಬರುದಿಲ್ಲ. ಆ ಶಬ್ದವನ್ನ ಸರಿಸಿ ಭಕ್ತಿಲಿಂದ ಭಗವಂತನ ಪೂಜಾದಿಗಳನ್ನ ಮಾಡುವುದರಿಂದ ನಾ ಹೇಳ್ತೇನೆ, ನಮ್ಗ್ ಸಮಯ ಸಿಕ್ತಂದ್ರ ಮಂದಿ ಚಿಂತನೆ ಮಾಡುದೆ, ಮನಸ್ಸನ್ನು ಹೊರಗೆ ಆ ಕಡೆ ಹರಿಬಿಡುದೆ, ಸುಮ್ಮೊಂದು ಕೂತು 1000 ಒಂದ್ಸಲ ನಾ ದಿನ ಧ್ಯಾನ ಇದು ನಾಮಸ್ಮರಣೆ ಮಾಡುದು. ಆ ನಾಮಸ್ಮರಣೆ ಮಾಡುದ್ರಲಾಗ ನಮ್ ಮನಸ್ಸು ಒಂದು ತಾಸು ಸುಮ್ ಕುಂದಿರ್ತಲ್ಲ, ಅದ್ರಾಗ ಎಂತ ಶಕ್ತಿ ಬರ್ತದ ಅನ್ನೋದು ನಾವು ಪ್ರಯೋಗ ಮಾಡಿ ನೋಡೋಣ. ಆ ಪ್ರಯೋಗ ಮಾಡಿ ನಮ್ಗೆ ಹೇಳ್ರವಾಗ ನಾನು ಒಂದ್ ತಿಂಗಳು 2 ತಿಂಗಳು ಮಾಡಿದೇನ್ರಿ ನನಗೇನು ಪ್ರಯೋಗ ಇಲ್ಲ ಅಂತ ಒಬ್ರು ಹೇಳಿಲ್ಲ. ಮಾಡಿದವ್ರು ಏನಾಗ್ಯಾರ, ಸುಮ್ಮನೆ ಆಗ್ಯಾರ, ಆ ಆನಂದವನ್ನೇ ಅನುಭವಿಸ್ಯಾರ. ಧ್ಯಾನಾದಿಗಳನ್ನ ಮಾಡ್ರಿ, ತಪಸ್ಸು ಮಾಡ್ರಿ. ತಪಸ್ಸು ಮಾಡ್ಬೇಕಾದ್ ಇಂಥವೆಲ್ಲಾ ಸಾಧನೆಗಳಿಗೆ ಬಿಟ್ಟು ತಪಸ್ಸು ಮಾಡೋದಾಗ್ಲಿ ಇವ್ ಮಾಡುವುದ್ರಿಂದ ನಮ್ಮಲ್ಲಿ ಅಂತಃಕರಣ ಶುದ್ಧ ಆಯ್ತಂದ್ರ ಅಲ್ಲಿ ನಮ್ಮ ಮುಖ ಸ್ಪಷ್ಟ ಕಾಣ್ತದ ಅನ್ನುವಂಥದ್ದನ್ನ ತಿಳಿಸುವಂತ ಉದ್ದೇಶದ. ಒಂದ್ ವೇಳೆ ಹಿಂದಿನ ಜನ್ಮದ ನಾವು ಮಾಡ್ಕೊಂಡ್ ಬಂದಿದ್ದೇವಿ, ಈಗೂ ನಾವು ಕೇಳೋಕ್ಕಿಂತ ಮೊದಲು ಶಾಸ್ತ್ರಕ್ಕೆ ಬರೋ ಮೊದಲು ನಾವು ಮಾಡ್ಕೊಂಡ್ ಬಂದಿದ್ದೇವೆ ಅಂದ್ರೆ ಅಲ್ಲಿ ಅಂತಃಕರಣ ಶುದ್ಧ ಇತ್ತು ಅಂದ್ರೆ ಅವ್ರಿಗೆ ಇದು ಅವಶ್ಯನೇ ಇಲ್ಲ. ಅವ್ರು ಹೇಳಿದಗಳನ್ನೇ ಒಪ್ಕೊಂಡ್ಬಿಡ್ತಾರ. ಹೌದಲ್ಲ, ನನ್ನ ಸ್ವರೂಪ ಹಿಂಗದಲ್ಲ, ನಾನು ಇಂಥ ಆನಂದ ಸ್ವರೂಪನೇ ನಾನು ಅದೀನಲ್ಲ, ನಾನು ಏನೋ ಹೊರಗದಂತ ತಿಳ್ಕೊಂಡಿದ್ದೆ, ನನಗಿನ್ನ ಆವರಣ ಆಗಿತ್ತು. ಗುರುನಾಥ್ ಒಂದ್ ಮಾತಾಗದ, ನೀನು ದೇಹ ಅಲ್ಲಪ್ಪ, ನೀನು ಇಂದ್ರಿಯಗಳ ನೀನಲ್ಲ, ನೀನ್ ಏನಿದೆ ಆತ್ಮಸ್ವರೂಪ ನೀನಿದೆ ಅಂತ ಒಂದೇ ಮಾತು ಹೇಳಿದಾಗ ಹೌದಲ್ಲ, ನಾನು ಆತ್ಮಸ್ವರೂಪನಿದ್ದೀನಿ, ನನ್ನ ಸ್ಥಿತಿ ಹಿಂಗದ, ನನ್ನ ಸ್ವರೂಪ ಹಿಂಗದ, ಎಲ್ಲರೂ ನನ್ನನ್ನೇ ಸ್ಮರಿಸ್ತಾರ, ನನ್ನನ್ನೇ ಕೊಂಡಾಡ್ತಾರ, ನಾನು ಒಬ್ಬನೇ ಇದೀನಿ, ಎಲ್ಲರೊಳಗ ನಾನೇ ತುಂಬಿಕೊಂಡಿನಿ ಅನ್ನುವಂಥದ್ದನ್ನ ನನಗಲ್ಲಿ ಆ ಅಪರೋಕ್ಷ ದೃಢ ಜ್ಞಾನ ಆಯ್ತು ಅಂದ್ರೆ ನಾವು ಏನು ಕರ್ಮ ಹೇಳಾಕ ಹೋಗುದಿಲ್ಲ. ನಾವು ಕರ್ಮದ ಮಾಡ್ಕೊಂಡ್ ಬಂದ ನಾವು ಏನು ಅವಶ್ಯ ಇಲ್ಲ. ಇವಾಗ ಮಾಡಲಾರ್ದವಾಗ ಸ್ಥಿತಿ ಆಗ್ಲಾರ್ದವ್ ಇವಾಗ ಹೇಳಿ ಮತ್ತಿಷ್ಟ ಅಂತಃಕರಣ ಶುದ್ಧ ಮಾಡಿ ಅಲ್ಲಿ ಸ್ಥಿತಿಯನ್ನ ಮಾಡ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಶಾಸ್ತ್ರದ ಉದ್ದೇಶ ಅದ. ಅಂತದನ್ನ ನಾವು ನೀವು ಮಾಡ್ಕೊಂಡು ಈ ನಮ್ಮ
ಮನುಷ್ಯ ಜನ್ಮದ ಸಫಲತೆ ಅದ್ರಾಗದ. ನಾವ್ ಯಾವ್ದು ಮಾಡಿದ್ರೆ ಕೃತಕೃತನಾಗ್ತೀನಿ, ಅದನ್ನ ಮಾಡಿ ಪ್ರಪಂಚದೊಳಗಿದ್ದು ಪಾರಮಾರ್ಥವನ್ನ ಜಯಿಸಾಕ್ ಬರ್ತದ, ಗೆರೆಯಾಕ್ ಬರ್ತದ, ಜ್ಞಾನವನ್ನ ಮಾಡ್ಕೊಂಡು ಮೋಕ್ಷನು ಹೊಂದಾಕ್ ಬರ್ತದ. ಇದ್ರಾಗ ಎರಡು ಮಾತಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟ ಮಾಡ್ಕೊಳ್ಳೋಣ. ನಾನು ಪಾಪಿ ಇದೀನಿ, ನನಗ್ ವಯಸ್ಸಾಗಿದೆ, ನಾ ಅಜ್ಞಾನಿ ಇದೀನಿ, ಇವು ಯಾವುದನ್ನು ಬಿಟ್ಟು ಶರಣಾಗತನಾಗಿ ಗುರುನಾಥಗೆ ಶರಣಾಗತ, ಪರಮಾತ್ಮಗೆ ಶರಣಾಗತನಾಗಿ ಇವು ಮಾಡ್ಕೊಂಡ್ರ ಅವು ಪಾಪಗಳು ಕೂಡ ಕ್ಷಣಾರ್ಧದಲ್ಲಿ ಜ್ಞಾನಾಗ್ನಿ ಉದಯ ಆಯ್ತು ಅಂದ್ರ, ಜ್ಞಾನ ಗುರುನಾಥ್ ಹೇಳಿದ ಮಾತಿನ ನಂಬಿಕೆ ಇಟ್ಟು ನಾನು ಆತ್ಮನೇದೀನಿ ಅಂತೇಳಿ ಅಲ್ಲಿ ದೃಢ ನಿಶ್ಚಯ ಆಯ್ತು ಅಂದ್ರ ನಮ್ದು ಎಂತ ಪಾಪ ಇರ್ಲಿ, ನಾನ್ ನಿನ್ನೆ ಆಯುಷ್ಯ ಬಾಳ ಇಲ್ಲಪ್ಪ, ನಾನ್ ನಿನ್ನ ಕೆಲವೇ ದಿನದಾಗ ಶರೀರ ಹೋಗ್ತದ ಅನ್ನುವಂಥದ್ದಿದ್ರೂ ಕೂಡ ಅವ್ಗ ಜ್ಞಾನವನ್ನು ಮಾಡ್ಕೊಳಕ್ ಬರ್ತದ ಅನ್ನುವಂಥದ್ದನ್ನ ಆರೇ ದಿನದಾಗ ಇವತ್ತ ಜ್ಞಾನವನ್ನು ಹೊಂದಿದೆ. ಮುಖ್ಯ 6 ದಿನನೇ ಪ್ರಾಣ ಸಾವಾದ ಅಂತ ಹೇಳ್ದವಾಗ ಕೊನೆಗೆ ಏನಾಯ್ತಂದ್ರ ಸಾಯವನೇ ನಾನು ಅಲ್ಲ ಅನ್ನುವಂಥದ್ದನ್ನ ಭಾಗವತ್ ಕಥೆ ನಮ್ಗೆಲ್ಲರಿಗೂ ಗುರ್ತದ. 6 ದಿನದಾಗ ಅವ ಏನಾದ ಜ್ಞಾನವನ್ನ ಪಡ್ಕೊಂಡು ಮೋಕ್ಷನು ಹೊಂದದ ಅನ್ನುವಂಥದ್ದನ್ನ ಕತಿ ನಾವ್ ಕೇಳ್ಕೊತ ಬಂದೇವೆ. ಹಂಗ ನಮಗೂ ಕೂಡ ಯಾಕ ಸಾಧ್ಯ ಅದ, ನಮಗೂ ಸಾಧ್ಯ ಅದ ಅನ್ನುವಂಥದ್ದನ್ನ ಭಾವ ಇಟ್ಟುಕೊಂಡು ಈಗ ಜ್ಞಾನವನ್ನು ತಿಳ್ಕೊಂಡೇವಂದ್ರ ಇಲ್ಲಿ ನಿಜವಾಗಿ ನಮ್ಗ ಮುಕ್ತಿ ದೊರೀತದ ಅನ್ನೋದ್ರೊಳಗೆ 2 ಮಾತಿಲ್ಲ ಅನ್ನುವಂಥದ್ದನ್ನ ತಿಳಿಸಿ ನಾವು ಆದಷ್ಟು ಹೊರಗೆ ಶುದ್ಧ ಮಾಡದೆ ಒಳಗಡ ದೋಷಗಳನ್ನ ಕಳ್ಕೊಳ್ಳೋಣ. ದಶಗುಣಗಳಿಂದ ಯಮವನ್ನ ಮಾಡಿ ನೇಮದೊಳಗೆ ಇಂಥವು ಎಲ್ಲವನ್ನ ನಿಯಮಗಳನ್ನ ಪಾಲಿಸಿ ನೇಮದೊಳಗ ನಡೆದು ದಾರಿ ಧರ್ಮದೊಳಗ ನಡೆದು ಮೋಕ್ಷವನ್ನು ಹೊಂದಾಕ ಬರ್ತದ ಅನ್ನುವಂಥದ್ದನ್ನ ಇನ್ನ ಏನೇನ್ ಮಾಡ್ಬೇಕು ಅನ್ನುವಂಥದ್ದು ಇನ್ನ ಮುಂದಿನ ನುಡಿ ಒಳಗ ಯಮ ನೇಮ ಆಸನದೊಳಗ ಪ್ರಾಣಾಯಾಮ ಇವೆಲ್ಲ ಮುಂದೆ ಒಂದ್ರೊಳಗ ಮತ್ತ ಅವಕನ್ನ ಹೇಳ್ಕೋತ ಹೋಗ್ತಾರ. ಮತ್ತಿಷ್ಟು ನಮ್ಗೆ ಸ್ಪಷ್ಟತೆ ಆಗ್ತದ.